ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮ್ಯಾಕ್ಸ್ ಪಾಯಿಂಟ್ ಆಫ್ ವ್ಯೂ ಕಡೆಯಿಂದ ಸ್ವಾಗತ. ಇವತ್ತು ಪರ್ಸೆಂಟೇಜ್ ಮೇಲೆ ಒಂದು ಹೊಸ ಕಾನ್ಸೆಪ್ಟನ್ನ ಹೇಳ್ಕೊಡ್ತೀನಿ. ಅದೇನು ಅಂದರೆ ಸ್ಯಾಲ್ರಿ. ಸೊ ಸ್ಯಾಲ್ರಿನ ಇವಾಗ ನಾವು ಒಂದು ಕಂಪ್ನಿಯಿಂದ ಒಂದು ಸ್ಯಾಲ್ರಿ ಬಂತು ಅಂದರೆ ಅದನ್ನು ನಾವು ಹೇಗೆ ಸ್ಪೆಂಡ್ ಮಾಡ್ತೀವಿ ಅದನ್ನು ಬೇಸಾಗಿಟ್ಕೊಂಡು ಆಪ್ಟಿಟ್ಯೂಡ್ ಎಕ್ಸಾಮ್ಸಲ್ಲಿ ಕ್ವಶನ್ಸ್ ಬರ್ತವೆ. ಸೊ ಆ ಕ್ವಶನ್ಸ್ ಹೇಗೆ ಇರುತ್ತೆ ಮತ್ತು ಹೇಗೆ ಬರ್ಬೋದು ಅಂತ ನಾವು ಕ್ವಶನ್ಸ್ನ ಪ್ರಿಪೇರ್ ಮಾಡಿ ಹೇಳ್ಕೊಡ್ತಾ ಇದ್ದೀವಿ. ಈ ಕಾನ್ಸೆಪ್ಟ್ ಸಖತ್ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ಸಖತ್ ಈಸಿನೂ ಇರುತ್ತೆ. ಯಾಕೆ ಇಂಪಾರ್ಟೆಂಟ್ ಅಂದರೆ ಈಗ ಬರ್ತಿರೋ ಆಪ್ಟಿಟ್ಯೂಡ್ ಎಕ್ಸಾಮ್ಸಲ್ಲಿ ಇದ್ರ ಮೇಲೆ ಕ್ವಶನ್ಸ್ ತುಂಬಾ ಬರ್ತಾಯಿದೆ. ಇದು ಕಂಪಲ್ಸರಿ ಆಗಿಬಿಟ್ಟಿದೆ. ನಾವು ಫಸ್ಟು ಕ್ವಶನ್ನ ನೋಡೋಕ್ಕೆ ಮುಂಚೆ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ಳೋಣ. ಏನು ಅಂದರೆ, ನನಗೆ ಸ್ಯಾಲ್ರಿ ಎಷ್ಟಾದರೂ ಬರಲಿ, ಅದನ್ನು ನಾವು 100% ಅಂತ ತಗೊಳ್ಳೋಣ. ಈಗ ನನಗೆ ಎಷ್ಟೇ ಸ್ಯಾಲ್ರಿ ಬಂದರೂ ಅದೆಷ್ಟದು 100%. ಅದ್ರ ಮೇಲೆ ನಾವು ಕ್ವಶನ್ಸ್ನ ಸಾಲ್ವ್ ಮಾಡೋಣ. ರಾಧಾ ಸ್ಪೆಂಡ್ಸ್ 40% of her salary on food, 20% house rent and 10% on entertainment and one more 10% on other things. ಯಾವುದು ಅಂತ ನಮಗೆ ಗೊತ್ತಿಲ್ಲ. ಈಗ ರಾಧಾ 40% ಆಫ್ ಅವರ್ ಸ್ಯಾಲ್ರಿನ ಫುಡ್ ಮೇಲೆ, ಊಟದ ಮೇಲೆ, ಇನ್ನು 20% ಹೌಸ್ ರೆಂಟ್ ಮೇಲೆ, 10% ಎಂಟರ್ಟೈನ್ಮೆಂಟ್ ಮೇಲೆ, ಇನ್ನೂ 10% ಆ ಕಡೆ ಈ ಕಡೆ ಹೋಗುತ್ತಲ್ಲ ಅದ್ರ ಮೇಲೆ ಖರ್ಚು ಮಾಡಿರ್ತಾರೆ. If her saving at the end of the month is Rs 1500, ಈಗ ಇದೆಲ್ಲ ಖರ್ಚಾಗಿ ಅವಳ ಹತ್ರ ಕೈಯಲ್ಲಿ ಉಳಿದಿರೋದು 1500 rupees ಆದರೆ ದೆನ್ ವಾಟ್ಸ್ ಹರ್ ಸ್ಯಾಲ್ರಿ ಪರ್ ಮಂತ್. ಈಗ ಅವಳ ಸ್ಯಾಲ್ರಿ ಎಷ್ಟು ಅಂತ ನಾವು ಕಂಡುಹಿಡಿಬೇಕು. ಓಕೆ, ಎಷ್ಟೆಷ್ಟು ಸ್ಪೆಂಡ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ, ಲಾಸ್ಟಲ್ಲಿ ಎಷ್ಟು ಸೇವಿಂಗ್ಸ್ ಇದೆ ಅಂತ ಕೊಟ್ಟಿದ್ದಾರೆ. ಇದೆರಡನ್ನೂ ಇಟ್ಕೊಂಡು ಸ್ಯಾಲ್ರಿನ ಆರಾಮ್ಸೆ ಫೈಂಡ್ ಔಟ್ ಮಾಡ್ಬೋದು. ಹೇಗೆ ಮಾಡ್ಬೋದು ಅಂತ ನೋಡೋಣ. ಇದು ಲಾಜಿಕಲ್ ಮೆಥಡಾಗೂ ಸಾಲ್ವ್ ಮಾಡ್ಬೋದು. ಏನಿಲ್ಲ ನೋಡಿ, ಫಸ್ಟು ಅವಳ ಸ್ಯಾಲ್ರಿ ಎಷ್ಟು ಅಂತ ಗೊತ್ತಿಲ್ಲ. ಸೊ ನಾವು 100% ಅಂತ ಅಂದ್ಕೊಳ್ಳೋಣ. ಈಗ ಎಷ್ಟೆಷ್ಟು ಪರ್ಸೆಂಟು ಸ್ಪೆಂಡ್ ಮಾಡಿದ್ದಾಳೆ, 40%. ಮೈನಸ್ ಯಾಕೆ, ಸ್ಪೆಂಡ್ ಮಾಡಿದ್ರನ್ನ ನಾವು ಬರ್ಕೋತಾ ಇದ್ದೀವಿ. ಸೊ ಮೈನಸ್ 40% ಫುಡ್ ಮೇಲಾಯಿತು, ನೆಕ್ಸ್ಟ್ 20% ರೆಂಟ್ ಮೇಲಾಯಿತು, ನೆಕ್ಸ್ಟ್ 10% ಯಾವುದು ಎಂಟರ್ಟೈನ್ಮೆಂಟ್ ಮೇಲಾಯಿತು, ಇನ್ನೊಂದು 10% ಅದರ್ ಥಿಂಗ್ಸ್, ಹಾಗೆ ಹೇಗೆ ಖರ್ಚಾಗುತ್ತಲ್ಲ ಅದು. ಸೊ ಈಗ ಇದಿಷ್ಟು ಸ್ಪೆಂಡ್ ಮಾಡಿರೋದು ಇದು ಅವಳಿಗೆ ಬಂದಿರೋ ಸ್ಯಾಲ್ರಿ. ಸೊ ಇದಿಷ್ಟನ್ನು ನಾವು ಆ್ಯಡ್ ಮಾಡಿದ್ರೆ 40, 60, 70, 80 ಕರೆಕ್ಟಾ? 80% ಬರೋ ಸ್ಯಾಲ್ರಿಲಿ ಸ್ಪೆಂಡ್ ಮಾಡಿರೋದು. ಇರೋದೆಷ್ಟು ಟೋಟಲ್ಲು? 100%. ಸೊ ಟೋಟಲಾಗಿ ನಮ್ಮ ಹತ್ರ ಮಿಗೋದೆಷ್ಟು? 20%. ಅರ್ಥ ಆಯ್ತಾ? ಸೊ 20% ನಮ್ಮ ಹತ್ರ ಮಿಕ್ಕಿದೆ. ಈಗ 20% ಏನದು? ಸೇವಿಂಗ್ ಅಲ್ವಾ? ನಮ್ಮ ಹತ್ರ ಸೇವ್ ಆಗಿರೋ ದುಡ್ಡು ಅದೆಷ್ಟು? 1500 rupees ಅಂತ ಅವರು ಕೊಟ್ಟಿದ್ದಾರೆ. ಇದು ನಾವು ಇಷ್ಟೊತ್ತು ಕಲೆಕ್ಟ್ ಮಾಡಿರೋ ಡೇಟಾ. ಓಕೆನಾ? ಈಗ 20%ಗೆ 1500 rupees ಆದರೆ ಸ್ಯಾಲ್ರಿ ಎಷ್ಟು? 100% ಅಲ್ವಾ? 100%ಗೆ ಎಷ್ಟು? ಅದಕ್ಕೆ ನಾವು ಎಕ್ಸ್ ಹಾಕೊಂಡಿದ್ವಿ. ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಸಿಕ್ಬಿಡುತ್ತೆ. ನೋಡಿ, ಎಕ್ಸ್ ಇಂಟು 20x ಇಸ್ ಈಕ್ವಲ್ ಟು 1500 ಇಂಟು 100. 1500 ಇಂಟು 100. ನೋಡಿ, ಇದನ್ನು ಇಲ್ಲಿ ಮಲ್ಟಿಪ್ಲೈ ಮಾಡ್ತೀನಿ, ಇದನ್ನು ಇಲ್ಲಿ ಮಲ್ಟಿಪ್ಲೈ ಮಾಡ್ತೀನಿ, ಆಗ ಆನ್ಸರ್ ಸಿಕ್ಬಿಡುತ್ತೆ. ಓಕೆ, ಈಗ ನಮಗೆ ಬೇಕಾಗಿರೋದು ಎಕ್ಸ್ ವ್ಯಾಲ್ಯೂ ಅಲ್ವಾ? ಸೊ ಎಕ್ಸ್ನ ಬಿಟ್ಟು ಮಿಕ್ಕಿದ್ನೆಲ್ಲ ಆ ಕಡೆ ಕಳಿಸೋಣ. ಇರೋದೇ 20, ಇದೆರಡು ಹಾಗೆ ಬರ್ಕೊಂಡ್ಬಿಡ್ತೀನಿ. 1500 ಇಂಟು 100 ಡಿವೈಡೆಡ್ ಬೈ 20. ಓಕೆನಾ? ಇಲ್ಲೂ ಸಹ ನೀವು ಡಿವೈಡ್ ಮಾಡ್ಬೋದು, ಇಲ್ಲ ಕಳಿಸ್ಬಿಟ್ಟು ಸಹ ಡಿವೈಡ್ ಮಾಡ್ಬೋದು. ನಿಮ್ಗೆ ಹೇಗೆ ಕನ್ವೀನಿಯೆಂಟ್ ಆಗುತ್ತೋ ಹಾಗೆ ಮಾಡ್ಕೊಳ್ಳೋಣ. ಈಗ 1 0ಗೆ 1 0, 2 1s 2 5s. ಓಕೆನಾ? ಸೊ ಇಲ್ಲೇನು ಮಿಕ್ಕಿರುತ್ತೆ? ಎಕ್ಸ್ ಇರುತ್ತೆ. 1500 ಇಂಟು 5, 15 5s 75. 2 0 ಇದೆ, ಸೊ 2 0. ಸೊ ಎಕ್ಸ್ ಅಂದ್ರೇನು? ಸ್ಯಾಲ್ರಿ. ಸೊ ರಾಧಾದು ಟೋಟಲ್ ಸ್ಯಾಲ್ರಿ ಎಷ್ಟು? 7500 rupees. ಇಷ್ಟೇ. ಸಖತ್ ಸಿಂಪಲ್ ಇತ್ತಲ್ಲ? ಇಷ್ಟೇ, ಏನಿಲ್ಲ. ಲಾಜಿಕಲಿ ಅಪ್ಲೈ ಮಾಡಿ. 100% ಸ್ಯಾಲ್ರಿ ಅಂದ್ಕೊಳ್ಳೋಣ. ಇದೆಲ್ಲ ಅವಳು ಸ್ಪೆಂಡ್ ಮಾಡಿರೋದು. ಟೋಟಲ್ ಎಷ್ಟು ಸ್ಪೆಂಡ್ ಮಾಡಿರೋದು? 80%, ಇರೋದು 100%. ಇದರಲ್ಲಿ 2 ಮೈನಸ್ ಮಾಡಿದ್ರೆ ನಮಗೆ ಸಿಗೋದು 20%. ಈಗ ಒಂದು ಹಿಂಟ್ ಕೊಟ್ಟಿದ್ದಾರೆ ಕ್ವಶನಲ್ಲಿ. ಏನು? ಇಫ್ ಅವರ್ ಸೇವಿಂಗ್ ಅಟ್ ದ ಎಂಡ್ ಆಫ್ ದ ಮಂತ್ ಈಸ್ 1500. ಸೇವಿಂಗ್ ಎಷ್ಟಿದೆ? 20%. ಹಾಗಂದರೆ ಎಷ್ಟು? 1500. 20%ಗೆ 1500 ಆದರೆ
100%ಗೆ ಎಷ್ಟು, ಈ 100% ಅಂದರೆ ಅವಳದು ಟೋಟಲ್ ಸ್ಯಾಲ್ರಿ, ಕರೆಕ್ಟಾ? ಸೊ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ, ಸಿಂಪ್ಲಿಫೈ ಮಾಡ್ತೀವಿ, ಫೈನಲ್ ಆನ್ಸರ್ ಕಂಡುಹಿಡಿತೀವಿ, ಇಷ್ಟೇ. ಸೊ ಎಲ್ಲ ಕ್ವಶನ್ಸ್ ಆಲ್ಮೋಸ್ಟ್ ಇದೇ ಥರನೇ ಇರುತ್ತೆ, ಕೆಲವೊಂದರಲ್ಲಿ ಒಂದೊಂದು ಚಿಕ್ಕ ಚಿಕ್ಕ ಟ್ವಿಸ್ಟ್ ಇರುತ್ತೆ ಅಷ್ಟೇ. ಸೊ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ ಎಲ್ಲ ಹೀಗೆ ಇರುತ್ತೆ, ಬಟ್ ಕೆಲವೊಂದರಲ್ಲಿ ಚಿಕ್ಕ ಚಿಕ್ಕ ಟ್ವಿಸ್ಟ್ ಇರುತ್ತೆ. ಅವನಿಲ್ಲಿ ಕೊಟ್ಟಿರೋ ಡೇಟಾನ ನೆಕ್ಸ್ಟು ಕೊಡದೇ ಇರ್ಬೋದು, ಆ ಥರ ಟೈಮಲ್ಲಿ ಹೇಗೆ ಮಾಡೋದು ಎಲ್ಲ ನೋಡ್ಕೊಳ್ಳೋಣ. ಈಗ ನಮ್ಮ ನೆಕ್ಸ್ಟ್ ಕ್ವಶನ್ ಏನಂತ ನೋಡೋಣ. ಕಿಶಾನ್ ಸ್ಪೆಂಡ್ಸ್ 30% ಆಫ್ ಹಿಸ್ ಸ್ಯಾಲ್ರಿ ಆನ್ ಫುಡ್ ಆ್ಯಂಡ್ ಡೊನೇಟ್ಸ್ 3% ಇನ್ ಎ ಚಾರಿಟಬಲ್ ಟ್ರಸ್ಟ್. ಓಕೆ, ಕಿಶಾನ್ ಅನ್ನೋನು 30% ಸ್ಯಾಲ್ರಿನ ಫುಡ್ ಮೇಲೆ ಸ್ಪೆಂಡ್ ಮಾಡ್ತಾನೆ ಆ್ಯಂಡ್ ಡೊನೇಟ್ಸ್ 3% ಟು ದ ಚಾರಿಟಬಲ್ ಟ್ರಸ್ಟ್. ಒಂದು ಟ್ರಸ್ಟ್ ಇರುತ್ತಲ್ಲ ಚಾರಿಟಬಲ್ಲು, ಡೊನೇಟ್ ಮಾಡೋದು, ಆ ಕಡೆ ಒಂದು 3% ಡೊನೇಟ್ ಮಾಡಿರ್ತಾನೆ. ಈಗ ಈ ಸ್ಪೆಂಡ್ಸ್ ರುಪೀಸ್ 2310 ರುಪೀಸ್ನ ಇದೆರಡರ ಮೇಲೆ ಸ್ಪೆಂಡ್ ಮಾಡಿರ್ತಾನೆ. ಸೊ ಇದೆರಡನ್ನೂ ಸ್ಪೆಂಡ್ ಮಾಡಿದಾನ 30 + 3% 33%, ಅದೆಷ್ಟದು 2310 ರುಪೀಸ್. ನಾವು ವಾಟ್ ಈಸ್ ದ ಟೋಟಲ್ ಸ್ಯಾಲ್ರಿ ಆಫ್ ದ ಮಂತ್. ಈಗ ಸ್ಪೆಂಡ್ ಮಾಡಿರೋದು ಎಷ್ಟು ಅಂತ ಕೊಟ್ಟಿದ್ದಾರೆ, ಎಷ್ಟು ಪರ್ಸೆಂಟೇಜ್ ಅಂತ ಕೊಟ್ಟಿದ್ದಾರೆ. ಈಗ ಕೇಳಿರೋದೇನು, ವಾಟ್ ಈಸ್ ದ ಸ್ಯಾಲ್ರಿ ಆಫ್ ದ ಮಂತ್. ಏನಿಲ್ಲ, ಸೇಮ್ ಅದೇ ಥರನೇ. ಈಗ ಅವನ ಸ್ಯಾಲ್ರಿನ 100% ಅಂತ ಅಂದ್ಕೊಳ್ಳೋಣ. ಅವನು ಫುಡ್ ಮೇಲೆ 30% ಸ್ಪೆಂಡ್ ಮಾಡಿದ್ದಾನೆ ಮತ್ತು ಚಾರಿಟಿ ಮೇಲೆ 3% ಸ್ಪೆಂಡ್ ಮಾಡಿದ್ದಾನೆ. ಸೊ ಟೋಟಲಿ ಅವನು ಸ್ಪೆಂಡ್ ಮಾಡಿರೋದು 33%, ಕರೆಕ್ಟಾ? ಇನ್ನು ಎಷ್ಟು ಪರ್ಸೆಂಟ್ ಇದೆ ಅಂತ ನಮ್ಮ ಹತ್ರ ಸೇವಿಂಗ್ ಇದೆ ಅಂತ ಕಂಡುಹಿಡಿಯೋ ನೆಸೆಸಿಟಿ ಇಲ್ಲ. ಕ್ವಶನಲ್ಲಿ ಅದ್ರ ರಿಲೇಟೆಡ್ ಯಾವುದು ಡೇಟಾ ಇಲ್ಲ, ಸೊ ಅದು ಕಂಡುಹಿಡಿಯೋ ನೆಸೆಸಿಟಿ ಇಲ್ಲ. ಅದಿಲ್ಲದೇ ಹೇಗೆ ಕಂಡುಹಿಡಿಯೋದು ನೋಡೋಣ. 33% ಎಷ್ಟು, 2310 ರುಪೀಸ್ ಅಂತೆ. 33%ಗೆ 2310 ರುಪೀಸ್ ಆದರೆ 100% ಅವ್ನ ಸ್ಯಾಲ್ರಿ ತಾನೇ ಕೇಳಿರೋದಲ್ಲೂ ಸ್ಯಾಲ್ರಿ ಎಷ್ಟು ಅಂತ. ಸೊ ಸ್ಯಾಲ್ರಿ 100%, ಅದು ಎಷ್ಟು? ಸೇಮ್ ಕ್ರಾಸ್ ಮಲ್ಟಿಪ್ಲಿಕೇಶನ್. x ಇಂಟು 33x ಇಸ್ ಈಕ್ವಲ್ ಟು 2310 ಇಂಟು 100. ಇಲ್ಲೇ ಆದರೂ ಕ್ಯಾನ್ಸಲ್ ಮಾಡಿ, ಇಲ್ಲ 33ನ ಆ ಕಡೆ ಕಳಿಸಿ. x ಬೈ 2310 ಇಂಟು 100 ಡಿವೈಡೆಡ್ ಬೈ 33. ಓಕೆ, ಸೊ ಇದು 3 ಟೇಬಲಲ್ಲಿ ಹೋಗುತ್ತೆ, ಇದು ಸಹ 6 ಇದು 3 ಟೇಬಲಲ್ಲಿ ಹೋಗುತ್ತೆ. ಸೊ 3 11s, ಇದು 7s 0 ಹಾಗೆ ಬರ್ಕೋತೀನಿ ಇಂಟು 100. ಸೊ 11 1s 11 7s ಈ 0 ಹಾಗೆ ಬರ್ಕೋತೀನಿ. ಸೊ ಏನೇನು ಮಿಕ್ಕಿದೆ, 70 ಇಂಟು 100. ಸೊ 70 ಇಂಟು 100 ವಿಲ್ ಬಿ 7000. ಎಕ್ಸ್ ಏನು, ಅವನದು ಟೋಟಲ್ ಸ್ಯಾಲ್ರಿ ಎಷ್ಟು, 7000. ಈ ಕ್ವಶನ್ ನೀವೇನು ಅನಲೈಸ್ ಮಾಡಬೇಕು ಅಂದರೆ, ಪ್ರೀವಿಯಸ್ ಕ್ವಶನಲ್ಲಿ ಸೇವಿಂಗ್ಸ್ ಎಷ್ಟು ಅಂತ ಕೊಟ್ಟಿದ್ದರು, ಇಲ್ಲಿ ಎಷ್ಟು ಖರ್ಚಾಗಿದೆ ಅಂತ ಕೊಟ್ಟಿದ್ದಾರೆ. ಅದರ ಪ್ರಕಾರ ಡೇಟಾ ಕಂಡುಹಿಡಿಯೋಣ. ಓಕೆ, ಇಲ್ಲಿ ಖರ್ಚಾಗಿರೋದು ಎಷ್ಟು, 33%, ಅದಕ್ಕೆ ವ್ಯಾಲ್ಯೂ ಎಷ್ಟು, 2310, ಇಷ್ಟೇ ಸಾಕು. ಅಲ್ಲಿ ಸೇವಿಂಗ್ಸ್ ಎಷ್ಟು, ಮಿಕ್ಕಿರೋದು ಎಷ್ಟು, ಅದು ಮಿಕ್ಕಿದ್ದು ಎಷ್ಟು ಅಂತ ರುಪೀಸಲ್ಲಿ ಕೊಟ್ಟಿದ್ದರು. ಸೊ ಸೇವಿಂಗ್ಸ್ ಎಷ್ಟು ಮಿಕ್ಕಿತ್ತು ಅಂತ ಅದ್ರ ಪರ್ಸೆಂಟೇಜಲ್ಲಿ ನಾವು ಕಂಡುಹಿಡಿದ್ವಿ, ಅದೆರಡು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ. ಅವ್ರು ಏನು ಕೇಳಿರ್ತಾನೋ ಅದ್ರ ಪ್ರಕಾರ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡು ಹೋದೆ. ಈಗ ನಮ್ಮ ನೆಕ್ಸ್ಟ್ ಕ್ವಶನ್ ಏನು ಅಂತ ನೋಡೋಣ. ಮಿಸ್ಟರ್ ಎಕ್ಸ್ ಸ್ಪೆಂಡ್ಸ್ 35% ಆಫ್ ಹಿಸ್ ಸ್ಯಾಲ್ರಿ ಆನ್ ಫುಡ್, 5% ಆಫ್ ಹಿಸ್ ಸ್ಯಾಲ್ರಿ ಆನ್ ಚಿಲ್ಡ್ರನ್ ಎಜುಕೇಷನ್. ಸೊ ಎಕ್ಸ್ ಅನ್ನೋನೊಬ್ಬ 35% ಆಫ್ ಹಿಸ್ ಸ್ಯಾಲ್ರಿನ ಊಟದ ಮೇಲೆ ಮತ್ತು 5% ಆಫ್ ಹಿಸ್ ಸ್ಯಾಲ್ರಿನ ಮಕ್ಕಳು ಎಜುಕೇಷನ್ ಮೇಲೆ ಸ್ಪೆಂಡ್ ಮಾಡ್ತಾನೆ ಇನ್ January 2011. ಸೊ ಈ ಮಂತಲ್ಲಿ ಇಷ್ಟು ಸ್ಪೆಂಡ್ ಮಾಡಿದ್ದಾನೆ ಅಂತ ಕೊಟ್ಟಿದ್ದಾರೆ. ಹೀ ಸ್ಪೆಂಡ್ ರುಪೀಸ್ 17,600 ಆನ್ ದೀಸ್ ಟು. ಸೊ ಇದೆರಡರ ಮೇಲೆ ಟೋಟಲಾಗಿ ಸ್ಪೆಂಡ್ ಮಾಡಿರೋದೆಷ್ಟು, 17,600. ವಾಟ್ ಈಸ್ ಹೀಸ್ ಟೋಟಲ್ ಸ್ಯಾಲ್ರಿ ಆಫ್ ದಿ ಮಂತ್. ಈಗ ಇಷ್ಟು ಸ್ಪೆಂಡ್ ಮಾಡಿದ್ಮೇಲೆ ಅವನದು ಸ್ಯಾಲ್ರಿ ಎಷ್ಟು ಅಂತ ಕಂಡುಹಿಡಿಬೇಕು. ಇದು ಸಖತ್ ಸಿಂಪಲ್ ಇದೆ. ಅವರು ಇನ್ January 2011 ಅಂತ ಕೊಟ್ಟಿದ್ದಾರೆ. ಅವ್ರು ಏನಾದರೂ ಎಕ್ಸ್ಟ್ರಾ ಡೇಟಾ ಕೊಡಲಿ, ಅದು ನಮ್ಮ ಕ್ಯಾಲ್ಕುಲೇಷನ್ಗೆ ಇನ್ವಾಲ್ವ್ ಆಗೋ ಥರ ಇದ್ದರೆ ತಗೊಳ್ಳೋಣ, ಇಲ್ಲ ಅಂದರೆ ಅದು ನಮಗೆ ನೆಸೆಸಿಟಿ ಇಲ್ಲ. ಓಕೆ, ಸೊ ಫಸ್ಟ್ ಒಂದು ಸ್ಯಾಲ್ರಿನ 100% ಅಂತ ಅಂದ್ಕೊಳ್ಳೋಣ. ಓಕೆ, ನೆಕ್ಸ್ಟು ಖರ್ಚು ಮಾಡಿರೋದೆಷ್ಟು, 35% ಆನ್ ಫುಡ್ ಆ್ಯಂಡ್ 5% ಆನ್ ಚಿಲ್ಡ್ರನ್ಸ್ ಎಜುಕೇಷನ್. ಇದು ಟೋಟಲಿ ಸ್ಪೆಂಡ್ ಮಾಡಿರೋದು ಎಷ್ಟು, 40%, ಕರೆಕ್ಟಾ? ಸೊ 40% ಎಷ್ಟಾಗಿದೆ, 17,600 ರುಪೀಸ್ ಆಗಿದೆ. ಈ ಮೈನಸ್ ಏನು ನೆಸೆಸಿಟಿ ಇಲ್ಲ.
ಸೊ 40%ಗೆ ಅವ್ರು ಸ್ಪೆಂಡ್ ಮಾಡಿರೋದು ಎಷ್ಟು 17,600. ಓಕೆನಾ. ಈಗ ಕೇಳಿರೋದೇನು ಸ್ಯಾಲ್ರಿ ಎಷ್ಟು 100%. ಸೊ 100% ಈಸ್ ಈಕ್ವಲ್ ಟು ಎಕ್ಸ್ ಇದೆ, ನಮ್ಗೆ ಗೊತ್ತಿಲ್ಲ. ಸೇಮ್ ಆ್ಯಸ್ ಯೂಶ್ವಲ್ ಕ್ರಾಸ್ ಮಲ್ಟಿಪ್ಲಿಕೇಶನ್ 40x ಪರ್ಸೆಂಟೇಜ್ ಏನು ಪ್ರಾಬ್ಲಮ್ ಆಗಲ್ಲ, ಇದನ್ನು ಇಲ್ಲೇ ಕ್ಯಾನ್ಸಲ್ ಮಾಡ್ಬೋದು, ಇಲ್ಲ ಅದನ್ನು ಹಾಕ್ಕೊಂಡಿಲ್ಲ ಅಂದರೂ ಏನೂ ಇಶ್ಯೂ ಇಲ್ಲ. 40x 17,600 ಇಂಟು 100 ಕರೆಕ್ಟಾ. ಸೊ ಈಗ ಎಕ್ಸ್ ಬೇಕು ಅಂದರೆ 17,600 ಇಂಟು 100 ಡಿವೈಡೆಡ್ ಬೈ 40. 1 0ಗೆ 1 0 ಹೋಯಿತು. ಓಕೆ, 2 5s 2 2s 2 1s 2 8s ಮತ್ತು 8 2 0ಗೆ 2 0. ನಮ್ಮ ಹತ್ರ ಇನ್ನು ಏನು ಮಿಕ್ಕಿದೆ 8,800 ಇಂಟು 5 ಕರೆಕ್ಟಾ. ಸೊ 5 0s 0, 5 0s 0. ಈಗ 5 8s 40. ಸೊ 1 0 ಹಾಕೋತೀನಿ, ಇಲ್ಲೊಂದು ಕ್ಯಾರಿ 4. 5 8s 40, 40 + 4 44. ಸೊ ಟೋಟಲಿ ಎಕ್ಸ್ ಅಂದರೆ ಎಷ್ಟು 44,000 ರೂಪೀಸ್. ಅಂದರೆ ಅವನದು ಟೋಟಲ್ ಸ್ಯಾಲ್ರಿ ಪರ್ ಮಂತ್ ಎಷ್ಟು 44,000 ರೂಪೀಸ್. ಇಷ್ಟೇ, ಇದು ಸಖತ್ ಸಿಂಪಲ್ಲೇ ಇತ್ತು. ಕ್ಯಾಲ್ಕುಲೇಷನ್ ಹೀಗೆ ಮಾಡಬೇಕು ಅಂತೇನಿಲ್ಲ, ನಿಮ್ಗೆ ಹೇಗೆ ಬರುತ್ತೋ ಹಾಗೆ ಮಾಡಿ, ಆನ್ಸರ್ ಎಲ್ಲ ಸೇಮೇ ಬರುತ್ತೆ. ಸೊ ಇದೆರಡನ್ನ ಕರೆಕ್ಟಾಗಿ ಹಾಕ್ಕೊಂಡು 40% ಎಷ್ಟು ಅಂತ ಅವರೇ ಕೊಟ್ಟಿದ್ದಾರೆ. ಈ ಸ್ಪೆಂಟ್ ₹7,600 ಆನ್ ದೀಸ್ ಟು ಅಂತ ಕೊಟ್ಟಿದ್ದಾರೆ ಕರೆಕ್ಟಾ. ಸೊ ಹಾಗಾದರೆ ಆ ಎರಡಕ್ಕೆ ಟೋಟಲಾಗಿ 40% ಅದೆಷ್ಟು 17,600. ಅದು 40%ಗೆ 17,600 ಆದರೆ 100% ಎಷ್ಟು ಗೊತ್ತಿಲ್ಲ, ಅದೇ ನಾವು ಕಂಡುಹಿಡಿಬೇಕಾಗಿರೋದು ಎಕ್ಸ್. ನೆಕ್ಸ್ಟು ಕ್ರಾಸ್ ಮಲ್ಟಿಪ್ಲಿಕೇಶನ್, ಆನ್ಸರ್ ಕಂಡುಹಿಡಿಯೋದು ಮುಗೀತು, ಇಷ್ಟೇ. ಈಗ ನಮ್ಮ ನೆಕ್ಸ್ಟ್ ಕ್ವಶನ್ ಏನಂತ ನೋಡೋಣ. ಕೇಶವ್ ಸ್ಪೆಂಡ್ ₹55,475 ರೂಪೀಸ್ ಆನ್ ಇಸ್ ಬರ್ತ್ಡೇ ಪಾರ್ಟಿ. ಬರ್ತ್ಡೇಗೆ 55,000 ಖರ್ಚು ಮಾಡಿದ್ದಾರೆ. ಯಾವುದೋ ರಿಚ್ ಕಿಡ್ ಇರಬೇಕು. ಓಕೆ, ₹28,525 ರೂಪೀಸ್ ಆನ್ ಬೈಯಿಂಗ್ ಹೋಮ್ ಅಪ್ಲಯನ್ಸಸ್. ಮನೆಗೆ ಏನೇನು ಬೇಕೋ ಅದಕ್ಕೆ 28,525 ರೂಪೀಸ್ನ ಸ್ಪೆಂಡ್ ಮಾಡಿದ್ದಾರೆ. ನಾವು ಈ ಸ್ಪೆಂಡ್ ಸಮ್ ಮನಿ ಆನ್ ರೆಂಟ್ ಆ್ಯಂಡ್ ದಟ್ ವುಡ್ ಬಿ 25% ಆಫ್ ದಿ ಟೋಟಲ್ ಅಮೌಂಟ್. ಓಕೆ, ಈಗ ಇನ್ನೊಂದು ಸ್ವಲ್ಪ ದುಡ್ಡನ್ನ, ಎಷ್ಟು ಅಂತ ಕೊಟ್ಟಿಲ್ಲ, ಇನ್ನೊಂದು ಸ್ವಲ್ಪ ದುಡ್ಡನ್ನ ರೆಂಟ್ ಮೇಲೆ ಸ್ಪೆಂಡ್ ಮಾಡಿದ್ದಾನೆ. ಅದು 25% ಆಫ್ ದಿ ಟೋಟಲ್ ಅಮೌಂಟ್. ಟೋಟಲ್ ಅಮೌಂಟ್ ಅಂದರೆ ಇಲ್ಲಿ ಮೂರಲ್ಲೂ ಎಷ್ಟೇ ಸ್ಪೆಂಡ್ ಮಾಡಿದಾರೋ ಅದಷ್ಟಕ್ಕೂ ಟೋಟಲ್ ಅಮೌಂಟ್ ಮಾಡಿದ್ರೆ ಅದರಲ್ಲಿ 25% ಮಾತ್ರ ರೆಂಟಿಗೆ ಪೇ ಮಾಡಿದ್ದಾರೆ. ಓಕೆನಾ. ವಾಟ್ ಈಸ್ ದ ಟೋಟಲ್ ಅಮೌಂಟ್ ಅಂತ ಈಗ ಕೇಳಿರೋದು. ಸಖತ್ ಸಿಂಪಲ್ಲೇ ಇದೆ. ಅದು ನೋಡಿದ ತಕ್ಷಣ, ಡೇಟಾ ಜಾಸ್ತಿ ಇರೋದು ನೋಡಿದ ತಕ್ಷಣ ಕನ್ಫ್ಯೂಸ್ ಆಗೋದು ಸಹಜ. ಬಟ್ ಕರೆಕ್ಟಾಗಿ ಅನಲೈಸ್ ಮಾಡಿಬಿಟ್ರೆ ಸಖತ್ ಸಿಂಪಲ್ ಇದೆ. ಏನಿಲ್ಲ ನೋಡಿ, ಕೇಶವ್ ಅನ್ನೋನು 55,000 ಸಮಥಿಂಗ್ ಆ್ಯಂಡ್ 28,000 ಸಮಥಿಂಗ್ನ ಹೋಮ್ ಅಪ್ಲಯನ್ಸಸ್ ಮತ್ತು ಬರ್ತ್ಡೇ ಪಾರ್ಟಿ ಮೇಲೆ ಸ್ಪೆಂಡ್ ಮಾಡಿದ್ದಾರೆ ಕರೆಕ್ಟಾ. ಇನ್ನೂ 25%ನ ಓಕೆ, ಇನ್ನೂ 25%ನ ರೆಂಟಾಗಿ ಸ್ಪೆಂಡ್ ಮಾಡಿದ್ದಾರೆ. ಸೊ ರೆಂಟ್ ಎಷ್ಟು 25%. ಬರ್ತ್ಡೇ ಪಾರ್ಟಿ ಮತ್ತು ಹೋಮ್ ಅಪ್ಲಯನ್ಸಸ್ಗೆ ಸ್ಪೆಂಡ್ ಮಾಡಿರೋದು ಎಷ್ಟು ಪರ್ಸೆಂಟ್ ಹಾಗಾದರೆ 75% ಕರೆಕ್ಟಾ. ಈ ಮೂರೂ ಎಕ್ಸ್ಪೆಂಡಿಚರ್ಸ್ ಸೇರಿಸಿದ್ರೆ 100% ಆಗುತ್ತೆ. ಆ 100%ಅಲ್ಲಿ ಓನ್ಲಿ 25%ನ ರೆಂಟ್ ಮೇಲೆ ಪೇ ಮಾಡಿರೋದು. ಹಾಗಾದರೆ ಬರ್ತ್ಡೇ ಪಾರ್ಟಿ ಮತ್ತು ಹೋಮ್ ಅಪ್ಲಯನ್ಸಸ್ ಮೇಲೆ ಸ್ಪೆಂಡ್ ಮಾಡಿರೋದು ಎಷ್ಟು 75% ಕರೆಕ್ಟಾ. ಸೊ ಟೋಟಲಿ ಈಗ 100% ಅವರು ಸ್ಪೆಂಡ್ ಮಾಡಿರೋದು ಅಂತ ಅಂದ್ಕೊಳ್ಳೋಣ. 100% ಹೇಗೆ ಡಿವೈಡ್ ಆಗುತ್ತೆ, 55,475 ರೂಪೀಸ್ ಯಾವುದ್ರ ಮೇಲೆ, ಬರ್ತ್ಡೇ ಪಾರ್ಟಿ, ಪ್ಲಸ್ ಇನ್ಯಾವುದು 28,525 ಇದು ಹೋಮ್ ಅಪ್ಲಯನ್ಸಸ್ ಮೇಲೆ, ಪ್ಲಸ್ 25% ರೆಂಟ್ ಮೇಲೆ ಕರೆಕ್ಟಾ. ಸೊ 100% ಟೋಟಲ್ ಅಮೌಂಟ್ ಇವರು ಸ್ಪೆಂಡ್ ಮಾಡಿರೋದು. ಓಕೆ, ಅದರಲ್ಲಿ 55,000 ಇಷ್ಟು ಮತ್ತು 28,000 ಸಮಥಿಂಗ್ ಯಾವುದು ಹೋಮ್ ಅಪ್ಲಯನ್ಸಸ್ ಮೇಲೆ, 25% ಯಾವುದ್ರ ಮೇಲೆ, ರೆಂಟ್ ಮೇಲೆ. ಹಾಗಾದರೆ ಇದು 25% ಆದರೆ ಇದೆರಡು ಸೇರಿಸಿ 75%. ಕರೆಕ್ಟಾ. 75%ಗೆ ಇದೆರಡೂ ಆ್ಯಡ್ ಮಾಡಿದ್ರೆ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ 75% ಈಸ್ ಈಕ್ವಲ್ ಟು 55,475 ಪ್ಲಸ್
28,525 ಕರೆಕ್ಟಾ. ಸೊ 5 + 5 10 ಒಂದು ಕ್ಯಾರಿ ಇಲ್ಲಿ 9 ಮತ್ತು ಇಲ್ಲೊಂದು 0 ಇಲ್ಲೊಂದು 13 4 ಮತ್ತು ಇಲ್ಲೊಂದು ಕ್ಯಾರಿ 7 8. ಸೊ 75% ಎಷ್ಟು 84,000. ಹಾಗಾದರೆ ಟೋಟಲ್ ಸ್ಪೆಂಡ್ ಎಷ್ಟು ಅಂತ ಕೇಳಿದ್ದಾರೆ. ಟೋಟಲ್ ಸ್ಪೆಂಡ್ ಎಷ್ಟು 100%. 75,000ಗೆ 84,000 ಆದರೆ 100%ಗೆ ಎಷ್ಟು ಇಷ್ಟೇ. ಸೊ ಇದನ್ನು ಕರೆಕ್ಟಾಗಿ ಅನಲೈಸ್ ಮಾಡೋದೇ ಇಂಪಾರ್ಟೆಂಟ್. ಮಾಡಿಬಿಟ್ರೆ ಇನ್ನೆಲ್ಲ ಆರಾಮ್ಸೆ ಮಾಡಿಬಿಡ್ಬೋದು. ಸೊ ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ 75x ಇಂಟು ಪರ್ಸೆಂಟೇಜ್ ಪ್ರಾಬ್ಲಮ್ ಇಲ್ಲ, ಕ್ಯಾನ್ಸಲ್ ಮಾಡಿದ್ರೂ ಆಗುತ್ತೆ, ಇಲ್ಲಾಂದರೆ ಹಾಗೆ ಬಿಟ್ಟರೂ ಆಗುತ್ತೆ. 75x ಇಂಟು 84 ಇಂಟು 100. ಈಗ ಎಕ್ಸ್ ಇಟ್ಕೊಂಡು ಈ 75ನ ಆ ಕಡೆ ಕಳಿಸೋಣ. ಓಕೆ, 25 3s 25 4s ಕರೆಕ್ಟಾ. ಇದೆರಡು 3ಅಲ್ಲಿ ಹೋಗುತ್ತಾ? ಹಾಂ ಹೋಗುತ್ತೆ. 3 1s 3 2s 8s. ಈ 3 zeros 3 zeros ಹಾಗೆ ಹಾಕೋತೀನಿ. ಸೊ 28,000 ಇಂಟು 4, 28 ಇಂಟು 4 ಎಷ್ಟಾಗುತ್ತೆ? 28 ಇಂಟು 4 ಅಲ್ವಾ. ಸೊ 100 ಮತ್ತು 3 ಮಿಕ್ಕಿರುತ್ತೆ, 3 4s 12. ಸೊ 112 0 0 0 3 0ಗೆ 3 0 ಹಾಕಿದ್ದೀನಿ. ಸೊ ಟೋಟಲ್ ಅವರು ಸ್ಪೆಂಡ್ ಮಾಡಿರೋದು 1,12,000 rupees. ಸೊ ಟೋಟಲ್ ಅವ್ರು ಸ್ಪೆಂಡ್ ಮಾಡಿರೋ ಎಷ್ಟು 1,12,000 rupees. ಅದರಲ್ಲಿ 75% ಬರ್ತ್ಡೇ ಪಾರ್ಟಿ ಮತ್ತು ಹೋಮ್ ಅಪ್ಲಯನ್ಸಸ್ ಮೇಲೆ, 25% ರೆಂಟ್ ಮೇಲೆ. ಈ ಕಂಡೀಷನ್ನ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಈ ವ್ಯಾಲ್ಯೂನ ಕಂಡುಹಿಡಿಯೋದೇ ಇಂಪಾರ್ಟೆಂಟ್. ಈ ಕಂಡುಹಿಡಿದ ಮೇಲೆ 75 rupeesಗೆ ಎಷ್ಟು 84,000 ಆದರೆ 100% ಎಷ್ಟು ಮುಗಿದೋಯ್ತು ಇಷ್ಟೇ. ಸೊ ಅದನ್ನು ಕಂಡುಹಿಡಿದ ಮೇಲೆ ಆನ್ಸರ್ ಸಿಕ್ಬಿಡುತ್ತೆ. ಸಿಂಪ್ಲಿಫಿಕೇಷನ್ ನೀವು ಹೇಗೆ ಬೇಕಾದ್ರೂ ಮಾಡ್ಬೋದು. ಸಿಂಪ್ಲಿಫಿಕೇಷನ್ ಬಂದರೆ ಸಾಕು, ಲಾಸ್ಟಲ್ಲಿ ಏನೂ ಪ್ರಾಬ್ಲಮ್ ಆಗೋಲ್ಲ, ಆರಾಮ್ಸೆ ಮುಗಿಸ್ತೀರ ಇಷ್ಟೇ. ಈಗ ನಮ್ಮ ನೆಕ್ಸ್ಟ್ ಕ್ವಶನ್ ಏನು ಅಂತ ನೋಡೋಣ. ಸುಜಾತ ಇನ್ವೆಸ್ಟ್ 4%, ದಟ್ ಈಸ್ 2,720 rupees ಫ್ರಮ್ ಅವರ್ ಮಂತ್ಲಿ ಸ್ಯಾಲ್ರಿ ಇನ್ ಎ ಮ್ಯೂಚುವಲ್ ಫಂಡ್. ಮ್ಯೂಚುವಲ್ ಫಂಡಲ್ಲಿ ಸುಜಾತ ಅನ್ನೋರು 4% ಇನ್ವೆಸ್ಟ್ ಮಾಡ್ತಾರೆ. ಆ 4% ಎಷ್ಟು 2,720 rupees. ಲೇಟರ್ ಶಿ ಇನ್ವೆಸ್ಟ್ 8% ಆಫ್ ಅವರ್ ಸ್ಯಾಲ್ರಿ ಇನ್ ರೆಕರಿಂಗ್ ಡೆಪಾಸಿಟ್. ಈಗ ಆರ್ ಡಿ ಗೊತ್ತಲ್ಲ ನಿಮಗೆ, ಪ್ರತಿ ತಿಂಗಳು ಕಟ್ಕೊಂಡು ಹೋಗೋದು ಆರ್ ಡಿ ರೆಕರಿಂಗ್ ಡೆಪಾಸಿಟ್. ಅದರಲ್ಲಿ 8% ಮತ್ತೆ ಇನ್ವೆಸ್ಟ್ ಮಾಡ್ತಾರೆ. ಆಲ್ಸೋ ಶಿ ಇನ್ವೆಸ್ಟ್ 3% ಆಫ್ ಅವರ್ ಸ್ಯಾಲ್ರಿ ಆನ್ NSC. NSC ಅಂದರೆ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್, ಎಲ್ಲ ಪೋಸ್ಟ್ ಆಫೀಸಲ್ಲಿ ಇರುತ್ತೆ. ಇದ್ರ ಮೇಲೆ ಅವರು 3% ಇನ್ವೆಸ್ಟ್ ಮಾಡ್ತಾರೆ. ವಾಟ್ ಈಸ್ ದ ಟೋಟಲ್ ಆ್ಯನ್ಯುವಲ್ ಅಮೌಂಟ್ ಇನ್ವೆಸ್ಟೆಡ್ ಬೈ ಸುಜಾತ? ಇದಿಷ್ಟು ಪ್ರತಿ ತಿಂಗಳು ಅವರು ಇನ್ವೆಸ್ಟ್ ಮಾಡೋದು, ಕರೆಕ್ಟಾ? ಹೀಗಾದರೆ ಒಂದು ವರ್ಷಕ್ಕೆ ಆ್ಯನ್ಯುವಲ್ ಅಮೌಂಟ್ ಅಂದರೆ ಒಂದು ವರ್ಷಕ್ಕೆ ಅಂತ ಅರ್ಥ. ಇದು ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಅವರು ಮಂತ್ಲಿ ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಕೇಳಿಲ್ಲ, ಟೋಟಲ್ 1 ಇಯರಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಸುಜಾತ 4%ನ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅದು 4% ಅಂದರೆ ಎಷ್ಟು 2,720 rupees. ಸೊ 4% ಅಂದರೆ 2,720 rupees. ಇದು ಫಸ್ಟ್ ಬರ್ಕೊಳ್ಳೋಣ. ಈಗ ಫಸ್ಟ್ 4%, ಆಮೇಲೆ 8% ಯಾವುದರಲ್ಲಿ ರೆಕರಿಂಗ್ ಡೆಪಾಸಿಟಲ್ಲಿ, ಆಮೇಲೆ 3% ಯಾವುದರಲ್ಲಿ NSCಲಿ. ಸೊ ಟೋಟಲ್ ಮೂರನ್ನು ಆ್ಯಡ್ ಮಾಡಿದ್ರೆ 4 + 8 12, 12 + 3 15. ಸೊ ಟೋಟಲ್ ಆಗಿ ಪ್ರತಿ ಮಂತ್ ಅವರು ಇನ್ವೆಸ್ಟ್ ಮಾಡೋದು ಎಷ್ಟು 15%. ಸೊ ಪ್ರತಿ ಮಂತ್ ಅವರು ಇನ್ವೆಸ್ಟ್ ಮಾಡೋದು ಎಷ್ಟು 15%. ಈಗ ಆ 15% ಏನು ಅಂತ ನಮಗೆ ಗೊತ್ತಾ? ಇಲ್ಲ, ಬರೀ ನಮಗೆ 4% ಎಷ್ಟು ಅಂತ ಗೊತ್ತು, 15% ಎಷ್ಟು ಅಂತ ನಮಗೆ ಗೊತ್ತಿಲ್ಲ. ಈಗ ಅವ್ರದ್ದು ಇಲ್ಲಿ ಮಂತ್ಲಿ ಸ್ಯಾಲ್ರಿ, ಓಕೆ, ಪರ್ ಮಂತು ಎಷ್ಟು ಸ್ಯಾಲ್ರಿ ಬರುತ್ತೆ ಅಂತ ನಾವು ಕಂಡುಹಿಡಿಯೋ ನೆಸೆಸಿಟಿ ಇದೆಯಾ? ಇಲ್ಲ. ನೋಡಿ, ಫಸ್ಟ್ 4% ಕ್ವಶನ್ ಪ್ರಕಾರ ಹೋಗ್ಬೇಕು ನಾವು. 4%ಗೆ 2,720 rupees ಅಂತೆ. ಕ್ವಶನ್ ಇರೋದೇನು? ಟೋಟಲ್ ಅಮೌಂಟ್ ಇನ್ವೆಸ್ಟೆಡ್, ಓಕೆ, ಆ್ಯನ್ಯುಯಲಿ ಒಂದು ವರ್ಷ ಪೂರ್ತಿ ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅಂತ. ಸೊ ನಮಗಿಲ್ಲಿ ಸ್ಯಾಲ್ರಿನ ಕಂಡುಹಿಡಿಯೋ ನೆಸೆಸಿಟಿ ಇಲ್ಲ, ಅದು ಕಂಡುಹಿಡಿಯೋದು ಬೇಡ. ಈಗ 4% ಅಂದರೆ 2,720 rupees. ಟೋಟಲ್ ಅವ್ರು ಇನ್ವೆಸ್ಟ್ ಮಾಡಿರೋದು ಎಷ್ಟು 15%. ಓಕೆ, ಈಗ ನಾವು ಕಂಡುಹಿಡಿಯೋದು 15% ಒಂದು ಮಂತಲ್ಲಿ ಅವ್ರು ಎಷ್ಟು ಇನ್ವೆಸ್ಟ್ ಮಾಡ್ತಾರೆ ಅಂತ, ಕರೆಕ್ಟಾ?
ಎಕ್ಸ್ ಅಂದ್ರೇನು 15%, ಅದು ಎಷ್ಟು ಅಂತ ಕಂಡುಹಿಡಿದ ಮೇಲೆ ಅದು ಒಂದು ತಿಂಗಳಿಗೆ ಟೋಟಲ್ ಆಗಿ ಎಷ್ಟು ಇನ್ವೆಸ್ಟ್ ಮಾಡಿರ್ತಾರೆ ಅಂತ. ಸೊ 4%ಗೆ 2720 ಆದರೆ 15%ಗೆ ಎಷ್ಟು? ಸೇಮ್ ಪ್ರೀವಿಯಸ್ ಕ್ವಶನ್ ಥರ ಕ್ರಾಸ್ ಮಲ್ಟಿಪ್ಲಿಕೇಶನ್. 4x 2720 ಇಂಟು 15 ಡಿವೈಡೆಡ್ ಬೈ 4. ಈ 4ನ ಎತ್ಬಿಡೋಣ. ಓಕೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಬರ್ಕೋತಾ ಇದ್ವಿ ಅಲ್ವಾ, ಸೊ ಡೈರೆಕ್ಟಾಗಿ ಈ ಥರ ಬರ್ಕೊಂಬಿಡೋಣ. 4 1s 4 6 24, ನೆಕ್ಸ್ಟ್ ಮಿಕ್ಕಿರುತ್ತೆ 3 ಮಿಕ್ಕಿರುತ್ತೆ, 4 8s 6 8, ಈ 0 ಹಾಗೆ 0 ಬರ್ಕೋತೀನಿ. ಈಗ ಏನೇನು ಸಿಕ್ಕಿದೆ ಅದು ಬರ್ಕೊಂಬಿಡೋಣ. 680 ಇಂಟು 15 ಇಸ್ ಈಕ್ವಲ್ ಟು ಎಕ್ಸ್, ಕರೆಕ್ಟಾ? ಸೊ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ 15 0s 0, 15 8s 120, 0 ಬರ್ಕೋತೀನಿ, 12 ಕ್ಯಾರಿ, 15 6s 90, 90 ಪ್ಲಸ್ 12 102, ಕರೆಕ್ಟಾ? ಸೊ ಅವರು ಪ್ರತಿ ಮಂತು 10,200 rupees ಇನ್ವೆಸ್ಟ್ ಮಾಡ್ತಾರೆ. ಎಷ್ಟು ಪರ್ಸೆಂಟ್ ಅದು? ಅವ್ರ ಸ್ಯಾಲ್ರಿ ಎಷ್ಟಾದರೂ ಬರಲಿ, ಅದು ನಮಗೆ ಬೇಕಾಗಿಲ್ಲ. ಕ್ವಶನ್ ಪ್ರಕಾರ ನಾವು ಕಂಡುಹಿಡ್ಕೊಂಡು ಹೋಗೋಣ. ಎಲ್ಲ ಕ್ವಶನ್ಸಲ್ಲೂ ಸ್ಯಾಲ್ರಿ ಕಂಡುಹಿಡಿಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಓಕೆ, ಎಲ್ಲಿ ಬೇಕಾಗಿರುತ್ತೋ ಅಲ್ಲಿ ಕಂಡುಹಿಡಿಯೋಣ, ಬೇಡದಿರೋ ಕಡೆ ಬೇಡ. ಸೊ ಈಗ 15% ಎಷ್ಟು? 10,200. ಈಗ ಕ್ವಶನಲ್ಲಿ ಕರೆಕ್ಟಾಗಿ ನೋಡಿದ್ರೆ ನಾವು ವಾಟ್ ಈಸ್ ದ ಟೋಟಲ್ ಆ್ಯನ್ಯಲ್ ಅಮೌಂಟ್ ಇನ್ವೆಸ್ಟೆಡ್ ಬೈ ಸುಜಾತ ಅಂತಿದೆ. ಟೋಟಲ್ ಆ್ಯನ್ಯಲ್ ಅಮೌಂಟ್, ಆ್ಯನ್ಯಲ್ ಅಂದರೆ ಆಗಲೇ ಹೇಳ್ದಂಗೆ 1 ವರ್ಷ ಅಂತ ಅರ್ಥ. ಓಕೆ, 1 ವರ್ಷದಲ್ಲಿ ಟೋಟಲ್ ಆಗಿ ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ, ಇದು 1 ತಿಂಗಳಿಗೆ, ಕರೆಕ್ಟಾ? ಇಂಟು 12 ಮಾಡಿದ್ರೆ ನಮಗೆ ಆನ್ಸರ್ ಸಿಕ್ಬಿಡುತ್ತೆ. ಸೊ 12 0s 0 0, 12 2s 24, ಮತ್ತು 12 1s 12. ಸೊ 1 ಇಯರಲ್ಲಿ ಅವರು 1,22,400 rupees ಇನ್ವೆಸ್ಟ್ ಮಾಡ್ತಾರೆ. ಇದೇ ಇಂಪಾರ್ಟೆಂಟ್. ಸೊ ಇದು 12 ಮಂತ್ಸ್ಗೆ. ಓಕೆ, ಈ 10,200 ಅನ್ನೋದು 1 ಮಂತಿಗೆ. ಅವ್ರು ಕೇಳಿರೋದು 12 ಮಂತ್ಸ್, 1 ಇಯರ್ಗೆ ಅಲ್ವಾ. ಸೊ 1,22,400 rupees ಅವರು ಟೋಟಲ್ ಆಗಿ 1 ಇಯರಲ್ಲಿ ಇನ್ವೆಸ್ಟ್ ಮಾಡೋ ದುಡ್ಡು. ಇದು ಅರ್ಥ ಆಯ್ತಾ? ಸೊ ಇಲ್ಲಿ ನೋಡಿ, ಫಸ್ಟ್ ಕರೆಕ್ಟಾಗಿ ಇದನ್ನು ಅನಲೈಸ್ ಮಾಡಬೇಕು ಕ್ವಶನ್ಸ್. 4%ಗೆ 2,720 rupees ಅಂತೆ. 15% ಎಷ್ಟು? 15% ಅಂದ್ರೇನು? ಟೋಟಲ್ ಆಗಿ ಎಷ್ಟು ಪರ್ಸೆಂಟ್ ಎಲ್ಲದರಲ್ಲೂ ಇನ್ವೆಸ್ಟ್ ಮಾಡಿದ್ದಾರೆ. 4% ಯಾವುದರಲ್ಲಿ? ಮ್ಯೂಚುವಲ್ ಫಂಡು, 8% ರೆಕರಿಂಗ್ ಡೆಪಾಸಿಟು, 3% NSE. ಮೂರನ್ನು ಆ್ಯಡ್ ಮಾಡಿದ್ರೆ ಟೋಟಲ್ ಅವ್ರು ಇನ್ವೆಸ್ಟ್ ಮಾಡಿರೋದು 15% ಎಷ್ಟು ಅಂತ ಕಂಡುಹಿಡಬೇಕು. ಕ್ರಾಸ್ ಮಲ್ಟಿಪ್ಲೈ ಮಾಡಿ ಆನ್ಸರ್ ಕಂಡುಹಿಡಿತೀವಿ. ಕಂಡುಹಿಡಿದ ಮೇಲೆ ಅದು 1 ಮಂತ್ದು ಇನ್ವೆಸ್ಟ್ಮೆಂಟ್. ಆ ಥರ 1 ಇಯರ್ಗೆ ಎಷ್ಟು ಇಂಟು 12 ಮಾಡಿದ್ರೆ 1 ಇಯರ್ಗೆ ಬಂದುಬಿಡುತ್ತೆ. ಇಷ್ಟೇ. ಈಗ ನಮ್ಮ ನೆಕ್ಸ್ಟ್ ಕ್ವಶನ್ ಏನು ಅಂತ ನೋಡೋಣ. ಈ ಕ್ವಶನ್ನು ಪ್ರೀವಿಯಸ್ ಕ್ವಶನ್ಸ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನಾನು ಆಗಲೇ ಹೇಳ್ದಂಗೆ ಎಲ್ಲ ಕ್ವಶನ್ಸು ಒಂದಕ್ಕಿಂತ ಒಂದು ಸಿಮಿಲರ್ ಇರೋದಿಲ್ಲ, ಸ್ವಲ್ಪ ಟ್ರಿಕ್ ಚೇಂಜ್ ಇರುತ್ತೆ. ಸೊ ಎಲ್ಲ ಕ್ವಶನ್ನು ನೋಡಿ ಅರ್ಥ ಮಾಡ್ಕೊಳ್ಳಿ, ಓಕೆನಾ? ಈಗ ಈ ಕ್ವಶನ್ ಡಿಫ್ರೆಂಟ್ ಅನ್ನಲ್ಲ, ಏನು ಅಂತ ನೋಡೋಣ. ಮಿಸ್ಟರ್ ಎಕ್ಸ್ ಸ್ಪೆಂಡ್ಸ್ 20% ಆಫ್ ಹಿಸ್ ಮಂತ್ಲಿ ಇನ್ಕಮ್ ಆನ್ ಹೌಸ್ ಹೋಲ್ಡ್ ಎಕ್ಸ್ಪೆಂಡಿಚರ್. ಈಗ ಮಿಸ್ಟರ್ ಎಕ್ಸ್ ಅನ್ನೋನು ಅವ್ನ ಇನ್ಕಮ್ ಮಂತ್ಲಿ ಸ್ಯಾಲ್ರಿ ಬರುತ್ತಲ್ಲ, ಅದರಲ್ಲಿ 20%ನ ಮನೆಗೆ ಏನೇನು ಬೇಕೋ ಅದ್ರ ಮೇಲೆ ಖರ್ಚು ಮಾಡಿರ್ತಾನೆ. ರಿಮೈನಿಂಗ್ ಔಟ್ ಆಫ್ ರಿಮೈನಿಂಗ್ 25% ಈ ಸ್ಪೆಂಡ್ಸ್ ಆನ್ ಚಿಲ್ಡ್ರನ್ ಎಜುಕೇಷನ್, 15% ಆನ್ ಟ್ರಾನ್ಸ್ಪೋರ್ಟ್, 15% ಆನ್ ಮೆಡಿಸಿನ್ ಆ್ಯಂಡ್ 10% ಆನ್ ಎಂಟರ್ಟೈನ್ಮೆಂಟ್. ಓಕೆ, ಸೊ ಈಗ ಇದಿಷ್ಟು ಫಸ್ಟು 20% ಮನೆಗೆ ಖರ್ಚು ಮಾಡಿರ್ತಾನೆ. ಮಿಕ್ಕಿರುತ್ತಲ್ಲ ಔಟ್ ಆಫ್ ರಿಮೈನಿಂಗ್. ಓಕೆ, ಮಿಕ್ಕಿರುತ್ತಲ್ಲ ಇದೇ ಇಂಪಾರ್ಟೆಂಟ್. ಔಟ್ ಆಫ್ ರಿಮೈನಿಂಗ್ ಅನ್ನೋ ವರ್ಡೇ ತುಂಬ ಇಂಪಾರ್ಟೆಂಟ್. ಮಿಕ್ಕಿರುತ್ತಲ್ಲ ಇದರಲ್ಲಿ 25% ಚಿಲ್ಡ್ರನ್ ಎಜುಕೇಷನ್ ಮೇಲೆ ಪ್ರತಿ ಮಂತು, 15% ಆನ್ ಟ್ರಾನ್ಸ್ಪೋರ್ಟ್, 15% ಆನ್ ಮೆಡಿಸಿನ್ ಮತ್ತು 10% ಆನ್ ಎಂಟರ್ಟೈನ್ಮೆಂಟ್. ಹೀ ಈಸ್ ಲೆಫ್ಟ್ ವಿತ್ 9,800. ಈಗ ಅವನ ಹತ್ರ ಇದೆಲ್ಲ ಖರ್ಚಾದಮೇಲೆ 9,800 rupees ಮಿಕ್ಕಿದೆ. ಆಫ್ಟರ್ ಆಲ್ ದೀಸ್ ಎಕ್ಸ್ಪೆಂಡಿಚರ್ ವಾಟ್ ಈಸ್ ಹೀಸ್ ಮಂತ್ಲಿ ಸ್ಯಾಲ್ರಿ. ಈಗ ಅವನು ಮಂತ್ಲಿ ಸ್ಯಾಲ್ರಿ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾವು ಮಂತ್ಲಿ ಸ್ಯಾಲ್ರಿ ಕಂಡುಹಿಡಿಯಲೇಬೇಕು. ಪ್ರೀವಿಯಸ್ ಕ್ವಶನಲ್ಲಿ ಅದು ಕಂಡುಹಿಡಿಬೇಕಾಗಿರೋ ನೆಸೆಸಿಟಿ ಇರಲಿಲ್ಲ, ಕರೆಕ್ಟಾ? ಬಟ್ ಇಲ್ಲಿದೆ, ಕ್ವಶನ್ನೇ ಅದೇ. ಈಗ ಫಸ್ಟು ಅವರು ನಮ್ಮ ಹತ್ರ 100% ಇದೆ ಅಂತ ಅಂದ್ಕೊಳ್ಳೋಣ. ಎಕ್ಸ್ ಅನ್ನೋನ ಹತ್ರ 100% ಇದೆ. ಸೊ ಫಸ್ಟ್ ಅವನು 20%ನ ಮನೆ ಮೇಲೆ ಖರ್ಚು ಮಾಡಿಬಿಡ್ತಾನೆ. ಸೊ 20%ನ ಮನೆ ಮೇಲೆ ಖರ್ಚು ಮಾಡಿದ್ರೆ ಇನ್ನು ಎಷ್ಟು ಮಿಕ್ಕಿರುತ್ತೆ ಅವನ ಹತ್ರ? 80%. 80% ಆಫ್ ಹಿಸ್ ಸ್ಯಾಲ್ರಿ ಅವನ ಹತ್ರ ಇರುತ್ತೆ. ಈಗ ಇದರಲ್ಲಿ ಓಕೆ, ಫಸ್ಟ್ ನೋಡಿ, ಪ್ರೀವಿಯಸ್ ಕ್ವಶನ್ಸಲ್ಲೆಲ್ಲ
ಎಲ್ಲ ಫಸ್ಟು ಏನೇನು ಎಕ್ಸ್ಪೆಂಡಿಚರ್ ಇತ್ತು ಒಟ್ಟಿಗೆ ಹಾಕಿ ನಾವು ಮೈನಸ್ ಮಾಡಿ ಆನ್ಸರ್ ಕಂಡುಹಿಡಿದು ಬಿಡ್ತಾಯಿದ್ವಿ, ಕರೆಕ್ಟಾ? ಬಟ್ ಈ ಕ್ವಶನ್ ಹಾಗಲ್ಲ. ಓಕೆ, ಫಸ್ಟು ಒಂದ್ರ ಮೇಲೆ ಖರ್ಚು ಮಾಡ್ತಾನೆ, ಮಾಡಿ ಮಿಕ್ಕಿರೋ ದುಡ್ಡಲ್ಲಿ ಅಂತ ಕ್ವಶನ್ ಇರೋದು. ಓಕೆ, ಇಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಸೊ ಇವಾಗ 20% ಮನೇಲಿ ಖರ್ಚು ಮಾಡ್ತಾನೆ, ಮಾಡಿಬಿಟ್ಟು ರಿಮೈನಿಂಗ್ ಇರೋದೆಷ್ಟು 80%. ಈಗ ಇನ್ನು ಮುಂದೆ ಖರ್ಚು ಮಾಡೋದಲ್ಲ, ಈ 80%ಇಂದ ಖರ್ಚು ಮಾಡ್ಕೊಂಡು ಹೋಗ್ತಾನೆ. ಓಕೆನಾ? ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಔಟ್ ಆಫ್ ರಿಮೈನಿಂಗ್ 25% ಈ ಸ್ಪೆಂಡ್ಸ್ ಆನ್ ಚಿಲ್ಡ್ರನ್ ಎಜುಕೇಷನ್, 25% ಚಿಲ್ಡ್ರನ್ ಎಜುಕೇಷನ್ ಮೇಲೆ, 15% ಟ್ರಾನ್ಸ್ಪೋರ್ಟ್ ಮೇಲೆ, 15% ಮೆಡಿಸಿನ್ ಮೇಲೆ, ಮತ್ತು 10% ಎಂಟರ್ಟೈನ್ಮೆಂಟ್ ಮೇಲೆ. ಸೊ ಎಲ್ಲದನ್ನು ಆ್ಯಡ್ ಮಾಡಿದ್ರೆ 25 ಹೌಸ್ದು ಆ್ಯಡ್ ಮಾಡಬಾರ್ದು. ಓಕೆ, ಹೌಸ್ದು ಆ್ಯಡ್ ಮಾಡೋಂಗಿಲ್ಲ, ಯಾಕೆಂದರೆ ಅದು ಮೊದಲೇ ನಾವು ಸಪ್ರಾಕ್ಟ್ ಮಾಡಿಬಿಟ್ಟಿದ್ದೀವಿ. ಮಿಕ್ಕಿರೋದು 25% ಪ್ಲಸ್ 15 ಪ್ಲಸ್ 15 ಎಷ್ಟು? 25, 30, 55 ಪ್ಲಸ್ 10 ಆನ್ ಎಂಟರ್ಟೈನ್ಮೆಂಟ್, 65% ಅವನು ಔಟ್ ಆಫ್ 80%ಇಂದ ಖರ್ಚು ಮಾಡ್ತಾನೆ. ಸೊ 65% ಆಫ್ 80. ಓಕೆನಾ? ಸೊ ಈ ಪರ್ಸೆಂಟೇಜ್ ಹೋಗಿಸೋದಕ್ಕೆ ಈಗ ಇಷ್ಟು ಖರ್ಚು ಮಾಡಿರೋದು ಯಾವುದೋ ರಿಮೈನಿಂಗಲ್ಲಿ, ಕರೆಕ್ಟಾ? ಸೊ 65 ಡಿವೈಡೆಡ್ ಬೈ 100, ಪರ್ಸೆಂಟೇಜ್ ಹೋಗಿಸೋದಕ್ಕೆ 100 ಇಂಟು 80. 1 0ಗೆ 1 0 ಹೋಯ್ತು, 2 4s 2 5s 5 1s 5 13s. ಸೊ 13 4s 52. ಓಕೆನಾ? ಈಗ ಈ 52 ಅನ್ನೋದು ಏನು ಗೊತ್ತಾ, ಈ 80ಲಿ ಎಷ್ಟು ಪರ್ಸೆಂಟ್ ಖರ್ಚು ಮಾಡಿದ್ದಾನೆ ಅಂತ. ಓಕೆ, ಅರ್ಥ ಆಯ್ತಾ? 80ಲಿ ಎಷ್ಟು ಪರ್ಸೆಂಟ್? 52% ಖರ್ಚು ಮಾಡಿರೋದು ರಿಮೈನಿಂಗ್. ಓಕೆ, ಇದು 65% ಅವ್ರು ಕೊಟ್ಟಿರೋದಷ್ಟೇ, ಬಟ್ ಅದು 80ಲಿ ಆ್ಯಕ್ಚುಯಲ್ ಪರ್ಸೆಂಟೇಜ್ ಅವ್ನು ಖರ್ಚು ಮಾಡಿರೋದಲ್ಲ. ಓಕೆ, ಅದನ್ನು ನಾವು ಕಂಡುಹಿಡಿಯೋದಕ್ಕೆ ಈ ಪ್ರೊಸೀಜರ್ ಮಾಡಿದ್ದು. ಸೊ 65% ಆಫ್ 80 ಮಾಡಿದಾಗ 65 ಡಿವೈಡೆಡ್ ಬೈ 100 ಇಂಟು 80 ಸಿಂಪ್ಲಿಫೈ ಮಾಡಿದಾಗ ಒಂದು ನಂಬರ್ ಬರುತ್ತೆ. ಈ 52 ಅನ್ನೋದನ್ನು ನಾವು 80ಲಿ ಸಪ್ರಾಕ್ಟ್ ಮಾಡಿದ್ರೆ ನಮಗೆ ಇವಾಗ ಟೋಟಲ್ ಆಗಿ ಎಷ್ಟು ಮಿಕ್ಕಿದೆ ಅಂತ ಗೊತ್ತಾಗುತ್ತೆ. ಸೊ 82 ಮೈನಸ್ 50, 28% ನಮ್ಮ ಹತ್ರ ಮಿಕ್ಕಿದೆ, ಕರೆಕ್ಟಾ? 28% ನಮ್ಮ ಹತ್ರ ಈಗ ಟೋಟಲ್ ಆಗಿ ಮಿಕ್ಕಿರೋದು. ಓಕೆ, ಇದೇ ಇಂಪಾರ್ಟೆಂಟ್, ಕರೆಕ್ಟಾಗಿ ನೋಡ್ಕೊಳ್ಳಿ. ಫಸ್ಟ್ ಅವನು 100%ಅಲ್ಲಿ 20% ಮನೆ ಮೇಲೆ ಖರ್ಚು ಮಾಡ್ತಾನೆ, ಹೌಸ್ ಹೋಲ್ಡ್ ಎಕ್ಸ್ಪೆಂಡಿಚರ್ಸ್. ಸೊ ಮಿಕ್ಕಿರೋದೆಷ್ಟು? 80. ಔಟ್ ಆಫ್ ರಿಮೈನಿಂಗ್ ಅಂತ ಕ್ವಶನಲ್ಲಿ ಬಂದರೆ ಈ ಪ್ರೊಸೀಜರ್ನ ಫಾಲೋ ಮಾಡಬೇಕು. 80% ಇದೆ, ಅದರಲ್ಲಿ ಇನ್ನೂ ಏನೋ ಖರ್ಚು ಮಾಡ್ತಾನೆ. ಎಲ್ಲ ಖರ್ಚು ಮಾಡಿದ್ರೆ ಎಲ್ಲ ಖರ್ಚು ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ? 25 ಪ್ಲಸ್ 15 40, 40 ಪ್ಲಸ್ 15 55 ಪ್ಲಸ್ 10 ಆನ್ ಎಂಟರ್ಟೈನ್ಮೆಂಟ್. ಸೊ ಟೋಟಲಿ 65%. 65% ಆಫ್ 80 ಎಷ್ಟು ಅಂತ ಕಂಡುಹಿಡಿಬೇಕು. ಸೊ 65 ಡಿವೈಡೆಡ್ ಬೈ 100 ಇಂಟು 80 ಸಿಂಪ್ಲಿಫೈ ಮಾಡಿದಾಗ 52 ಬರುತ್ತೆ. ಕರೆಕ್ಟಾಗಿ ಸಿಂಪ್ಲಿಫೈ ಮಾಡಿ. ಸೊ 52 ಬರೋದೇನು, ಇದನ್ನು ನಾನು ಇದು 80%ಅಲ್ಲಿ ಸಪ್ರಾಕ್ಟ್ ಮಾಡಿದ್ರೆ ನನಗೆ 28% ಸಿಗುತ್ತೆ. ಈ 28% ಅಂದರೆ ಏನು? ಇದು ನನ್ನ ಹತ್ರ ಈಗ ಟೋಟಲ್ ಆಗಿ ಮಿಕ್ಕಿರೋ ದುಡ್ಡು. ಅದನ್ನು ಅವನು ಒಂದು ಇಂಟ್ ಕೊಟ್ಟಿದ್ದಾನೆ, ಏನು? ಈ ಈಸ್ ಲೆಫ್ಟ್ ವಿತ್ 9,800 rupees ಆಫ್ಟರ್ ಆಲ್ ದ ಎಕ್ಸ್ಪೆಂಡಿಚರ್. ಇದು ಎಲ್ಲ ಖರ್ಚಾದ್ಮೇಲೆ ನನ್ನ ಹತ್ರ ಮಿಕ್ಕಿರೋ ಪರ್ಸೆಂಟೇಜ್. ಅದಕ್ಕೆ ಅವ್ನು ಇಂಟ್ ಏನು ಕೊಟ್ಟಿದ್ದಾನೆ ಕ್ವಶನಲ್ಲಿ? 9,800 rupees ಎಲ್ಲ ಹೋಗಿ ಅವನ ಹತ್ರ ಮಿಕ್ಕಿರೋ ದುಡ್ಡು ಅಂತ ಹೇಳಿದ್ದಾರೆ. ಇದು ಕರೆಕ್ಟಾಗಿದೆ, ಇದು ನಾವು ಕಂಡುಹಿಡಿದಿರೋದು ಕರೆಕ್ಟಾಗಿದೆ. ಸೊ ಈಗ 28%ಗೆ 9,800 rupees ಅಂದರೆ 100%. ಅವ್ನ ಸ್ಯಾಲ್ರಿ 100% ಅಲ್ವಾ? ಕ್ವಶನ್ ಅದೇ ಅಲ್ವಾ ಕೇಳಿರೋದು, ವಾಟ್ ಈಸ್ ಸ್ಯಾಲ್ರಿ ಅಂತ. ಸೊ 100% ಅನ್ನೋದು ಅವ್ನ ಸ್ಯಾಲ್ರಿ, ಅದು ನಮಗೆ ಗೊತ್ತಿಲ್ಲ. ಓಕೆ, ಸೊ ಎಕ್ಸ್ ಇಸ್ ಈಕ್ವಲ್ ಟು ದಿಸ್ ಟು ಮಲ್ಟಿಪ್ಲಿಕೇಶನ್ 9,800 ಇಂಟು 100 ಡಿವೈಡೆಡ್ ಬೈ 28. ಓಕೆನಾ? ಸೊ 250s ಇದು 214s, ಕರೆಕ್ಟಾ? ಮತ್ತು ಇದನ್ನು ನಾನು 2 ಇಂದನೇ ಮಾಡ್ತೀನಿ. 2 7s 225s. ಓಕೆ, 7 1s ಇಲ್ಲಿ 4, 2 0ಗೆ 2 0. ಸೊ 1400 ಇಂಟು 25. 25 4s ಎಷ್ಟು? ನಾನು 25 ಇಂಟು 14 ಮಾತ್ರ ಮಾಡ್ತಾಯಿದ್ದೀನಿ. ಈ 0 ಲಾಸ್ಟಲ್ಲಿ ಹಾಗೆ ಬರ್ಕೋತೀನಿ. 25 4s 100. ಸೊ 0 ಬರ್ಕೊಂಡು 10 ಕ್ಯಾರಿ. 25 1s 25, ಇದು 35. 2 0 ಬಿಟ್ಟು ಬರ್ದಿಲ್ಲ ಅಲ್ವಾ? ಸೊ 2 0ನ ಇಲ್ಲಿ ಬರ್ಕೋತೀನಿ. ಸೊ ಎಷ್ಟದು? 35,000 ಅವನದು ಸ್ಯಾಲ್ರಿ. ಓಕೆನಾ? ಸೊ
ಇಲ್ಲಿ ಇಂಪಾರ್ಟೆಂಟ್ ಈ ಸ್ಟೆಪ್ ಇದೆಯಲ್ಲ ಇದೇ ಇಂಪಾರ್ಟೆಂಟ್. ಫಸ್ಟು ಯಾವುದ್ರ ಮೇಲೆ ಖರ್ಚು ಮಾಡ್ತಾನೆ ಅದನ್ನು ಡೈರೆಕ್ಟಾಗಿ ಸಪ್ರಾಕ್ಟ್ ಮಾಡಿಬಿಟ್ಟು ಆಮೇಲೆ ಔಟ್ ಆಫ್ ರಿಮೈನಿಂಗ್ ಇದೆಯಲ್ಲ 80%ಅಲ್ಲಿ ಅವ್ನು 65 ಖರ್ಚು ಮಾಡ್ತಾನೆ, ಅದರಿಂದ ಒಂದು ವ್ಯಾಲ್ಯೂ ಕಂಡುಹಿಡಿತೀರ, ಅದನ್ನು 80 ಜೊತೆ ಸಪ್ರಾಕ್ಟ್ ಮಾಡ್ತೀರಾ. ಬಂದಿರೋದನ್ನು 100 ಜೊತೆ ಸಪ್ರಾಕ್ಟ್ ಮಾಡ್ಕೊಬಿಡಿ, ಆನ್ಸರ್ ತಪ್ಪಾಗ್ಬಿಡುತ್ತೆ. ಸೊ ಈ ಬಂದಿರೋ ಆನ್ಸರ್ನ ನಾನು 80 ಜೊತೆ ಸಪ್ರಾಕ್ಟ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ, ಎಷ್ಟು ನನ್ನ ಹತ್ರ ಇವಾಗ ಮಿಕ್ಕಿದೆ ಅಂತ ಪರ್ಸೆಂಟೇಜಲ್ಲಿ ಆನ್ಸರ್ ಸಿಗುತ್ತೆ. ಸೊ ಇದು ನಾನು ಈ 9800 ಕ್ವಶನಲ್ಲೇ ಕೊಟ್ಟಿದ್ದಾನೆ, 9800 ರುಪೀಸ್ ಅಂತ. ಏನದು ಮಿಕ್ಕಿರೋ ದುಡ್ಡು ಅದನ್ನು ಡೈರೆಕ್ಟಾಗಿ ಕೊಟ್ಟಿದ್ದಾನೆ. ನಾವು ಇದನ್ನು ಇವಾಗ ಕಂಡಿದ್ವಿ. ಸೊ 28%ಗೆ 9800 ಅಂದರೆ 100%. ಅವ್ನ ಸ್ಯಾಲ್ರಿ ಎಷ್ಟು 100% ಅಲ್ವಾ, 100% ಎಷ್ಟು ಅಂತ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಸಿಕ್ಬಿಡುತ್ತೆ. ಸೊ ಈಗ ಈ ಕ್ವಶನ್ಗೆ ಆನ್ಸರ್ ಏನು, 35,000 ರುಪೀಸ್ ಇಷ್ಟೇ. ಈಗ ನಮ್ಮ ನೆಕ್ಸ್ಟ್ ಕ್ವಶನ್ ಏನು ಅಂತ ನೋಡೋಣ. ಎ ಮ್ಯಾನ್ ಸ್ಪೆಂಡ್ಸ್ 40% ಆಫ್ ಹಿಸ್ ಸ್ಯಾಲ್ರಿ ಆನ್ ಫುಡ್. ಓಕೆ, 1/3 ಆಫ್ ದ ರಿಮೈನಿಂಗ್ ಆನ್ ಟ್ರಾನ್ಸ್ಪೋರ್ಟ್. ಇದೆ ಇಂಪಾರ್ಟೆಂಟ್. ಫಸ್ಟ್ ಅವನು 40%ನ ಫುಡ್ ಮೇಲೆ ಖರ್ಚು ಮಾಡಿಬಿಡ್ತಾನೆ. ನೆಕ್ಸ್ಟ್ 1/3 ಆಫ್ ದಿ ರಿಮೈನಿಂಗ್ ಆನ್ ಟ್ರಾನ್ಸ್ಪೋರ್ಟ್. ಈಗ ಎಷ್ಟು ಮಿಕ್ಕಿರುತ್ತೋ ಅದರಲ್ಲಿ 1/3, ಓಕೆ, ಎಷ್ಟು ಮಿಕ್ಕಿರುತ್ತೋ ಅದರಲ್ಲಿ 1/3ನ ಅವನು ಟ್ರಾನ್ಸ್ಪೋರ್ಟ್ ಮೇಲೆ ಸ್ಪೆಂಡ್ ಮಾಡ್ತಾನೆ. ಇಫ್ ಹಿ ಸೇವ್ಸ್ 4500 ಪರ್ ಮಂತ್, ಒಂದು ತಿಂಗಳಿಗೆ ಅವನು 4500 ರುಪೀಸ್ ಸೇವ್ ಮಾಡಿದ್ರೆ ವಿಚ್ ಈಸ್ ಈಕ್ವಲ್ ಟು, ಅದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂದರೆ ವಿಚ್ ಈಸ್ ಈಕ್ವಲ್ ಟು ಹಾಫ್ ಆಫ್ ದ ಬ್ಯಾಲೆನ್ಸ್ ಆಫ್ಟರ್ ಸ್ಪೆಂಡಿಂಗ್ ಆನ್ ಫುಡ್ ಆ್ಯಂಡ್ ಟ್ರಾನ್ಸ್ಪೋರ್ಟ್. ಈಗ ಅವ್ನು ಸೇವ್ ಮಾಡಿದ್ದಾನಲ್ಲ ಈ 4500, ಅದು ಅವನ ಹತ್ರ ಫುಡ್ಡು ಮತ್ತು ಟ್ರಾನ್ಸ್ಪೋರ್ಟ್ ಮೇಲೆ ಎಷ್ಟು ಸ್ಪೆಂಡ್ ಮಾಡಿರ್ತಾನೋ ಅದರಿಂದ ಮಿಕ್ಕಿರುತ್ತಲ್ಲ ದುಡ್ಡು, ಅದರಲ್ಲಿ ಆ ಮಿಕ್ಕಿರೋ ದುಡ್ಡಲ್ಲಿ ಹಾಫ್ ಎಷ್ಟು 4500. ಓಕೆನಾ. ವಾಟ್ ಈಸ್ ಮಂತ್ಲಿ ಸ್ಯಾಲ್ರಿ. ಇದರಲ್ಲೂ ಸಹ ಅವ್ನ ಮಂತ್ಲಿ ಸ್ಯಾಲ್ರಿ ಎಷ್ಟು ಅಂತ ಕೇಳಿದರೆ ಸಿಮಿಲರ್ ಕ್ವಶನ್ನೇ, ಏನೂ ಪ್ರಾಬ್ಲಮ್ ಇಲ್ಲ, ಕಂಡುಹಿಡಿಯೋಣ. ಫಸ್ಟ್ ಅವನ ಹತ್ರ 100% ಅವನದು ಸ್ಯಾಲ್ರಿ ಇದೆ, ಕರೆಕ್ಟಾ? ಅದೆಷ್ಟು ಅಂತ ನಮಗೆ ಗೊತ್ತಿಲ್ಲ. ಅದರಲ್ಲಿ ಅವನು ಫಸ್ಟೇ ಸ್ಟಾರ್ಟಿಂಗಲ್ಲೇ 40%ನ ಫುಡ್ ಮೇಲೆ ಸ್ಪೆಂಡ್ ಮಾಡಿಬಿಡ್ತಾನೆ. ಹಾಗಾದರೆ ರಿಮೈನಿಂಗ್ ಎಷ್ಟು 60%. ಇದರಲ್ಲಿ ಅವನು 1/3 ಆಫ್ ದ ರಿಮೈನಿಂಗ್ ಈಸ್ ಸ್ಪೆಂಟ್ ಆನ್ ಟ್ರಾನ್ಸ್ಪೋರ್ಟ್ ಮೇಲೆ 1/3ನ ಸ್ಪೆಂಡ್ ಮಾಡಿರ್ತಾನೆ. ಸೊ ಇವಾಗ ರಿಮೈನಿಂಗ್ ಎಷ್ಟು 60, ಅದರಲ್ಲಿ 1/3 ಎಷ್ಟು 1/3. ಓಕೆ, 3 1s 3 20s. ನಮಗೆ ಸಿಕ್ಕಿರೋದೇನು 20%. 20% ಅಂದ್ರೇನು, ಔಟ್ ಆಫ್ ರಿಮೈನಿಂಗ್ 1/3 ಈಸ್ ಸ್ಪೆಂಟ್ ಆನ್ ಟ್ರಾನ್ಸ್ಪೋರ್ಟ್. 1/3 ಸ್ಪೆಂಟ್ ಆನ್ ಟ್ರಾನ್ಸ್ಪೋರ್ಟ್. ಸೊ ಆ ಟ್ರಾನ್ಸ್ಪೋರ್ಟ್ಗೆ ಎಷ್ಟು 20% ಟ್ರಾನ್ಸ್ಪೋರ್ಟ್ಗೆ ಖರ್ಚು ಮಾಡಿದ್ದಾನೆ. ಹಾಗಾದರೆ ಈ 20%ನ ನಾನು 60ಇಂದ ಸಪ್ರಾಕ್ಟ್ ಮಾಡಿದ್ರೆ ನನಗೆ 40% ಮಿಕ್ಕಿರುತ್ತೆ. ಇದು ಫುಡ್ಡು ಮತ್ತು ಟ್ರಾನ್ಸ್ಪೋರ್ಟ್ ಮೇಲೆ ಖರ್ಚು ಮಾಡಿ ಮಿಕ್ಕಿರೋ ದುಡ್ಡು. ಓಕೆನಾ. ಇದನ್ನು ಡೈರೆಕ್ಟಾಗಿ ನಾವು ತಗೊಳಕ್ಕಾಗಲ್ಲ, ಯಾಕೆಂದರೆ ಅಲ್ಲೊಂದು ಇನ್ನೊಂದು ಕ್ಲೂ ಕೊಟ್ಟಿದ್ದಾನೆ. ಏನು, ಅವ್ನು ಟೋಟಲಾಗಿ 4500 ರುಪೀಸ್ನ ಸೇವ್ ಮಾಡ್ತಾನಂತೆ. ಬಟ್ ಆ 4500 ವಿಚ್ ಈಸ್ ಈಕ್ವಲ್ ಟು ಹಾಫ್ ಆಫ್ ದಿ ಬ್ಯಾಲೆನ್ಸ್. ಈಗ ಬ್ಯಾಲೆನ್ಸ್ ಎಷ್ಟಿದೆಯೋ ಇದರಲ್ಲಿ ಹಾಫ್ ಅಂತೆ. ಹಾಗಾದರೆ ಇದರಲ್ಲಿ ಹಾಫ್ ಎಷ್ಟು 40%ಅಲ್ಲಿ 20%, ಕರೆಕ್ಟಾ? ಸೇವಿಂಗ್ ಎಷ್ಟು 4500, ಅದು ರಿಮೈನಿಂಗಲ್ಲಿ ಹಾಫ್. ಸೊ ಹಾಗಾದರೆ 20% ಈಸ್ ಈಕ್ವಲ್ ಟು 4500 ರುಪೀಸ್. ಇದು ಇಂಪಾರ್ಟೆಂಟ್. ಓಕೆ, ಅವನು ಸೇವ್ ಮಾಡಿರೋ ದುಡ್ಡು ರಿಮೈನಿಂಗ್ ಬ್ಯಾಲೆನ್ಸ್ ಅಂತ ಕೊಟ್ಟಿದ್ದಿದ್ರೆ 40% ಈಸ್ ಈಕ್ವಲ್ ಟು 4500 ಹಾಕ್ಬೋದಿತ್ತು. ಬಟ್ ಅವನು ಸೇವ್ ಮಾಡಿರೋ ದುಡ್ಡು ವಿಚ್ ಈಸ್ ಈಕ್ವಲ್ ಟು ಹಾಫ್ ಆಫ್ ದಿ ಬ್ಯಾಲೆನ್ಸ್. ಇವಾಗ ಬ್ಯಾಲೆನ್ಸ್ ಎಷ್ಟಿದೆ ಅದರಲ್ಲಿ ಹಾಫ್ ಎಷ್ಟು 20%. ಸೊ 20% ಈಸ್ ಈಕ್ವಲ್ ಟು 4500. ಇದನ್ನು ಇಟ್ಕೊಂಡು ನಾವು 100%ಗೆ ಎಷ್ಟು ಅಂತ ಕಂಡುಹಿಡಿಯೋಣ. 20%ಗೆ 4500 ಆದರೆ 100%ಗೆ ಎಷ್ಟು? ಸೊ ಎಕ್ಸ್ ಈಸ್ ಈಕ್ವಲ್ ಟು 4500 ಇಂಟು 100 ಡಿವೈಡೆಡ್ ಬೈ 20. 0ಗೆ 0, 2 1s 2 5s. ಸೊ ಎಕ್ಸ್ ಈಸ್ ಈಕ್ವಲ್ ಟು 5 5s 25, 2 ಕ್ಯಾರಿ, 5 4s 20, 22. ಈ 2 0ನ 2 0 ಹಾಗೆ ಇಟ್ಕೋತೀನಿ. ಸೊ ಅವನು ಟೋಟಲ್ ಸ್ಯಾಲ್ರಿ ಎಷ್ಟು ಅಂದರೆ 22,500 ರುಪೀಸ್. ಇದು ಅರ್ಥ ಆಯ್ತಲ್ವಾ? ಸೊ ಲಾಸ್ಟಲ್ಲಿ ಪ್ರೀವಿಯಸ್ ಕ್ವಶನಲ್ಲಿ ಇದೇ ಥರ ಔಟ್ ಆಫ್ ರಿಮೈನಿಂಗ್ ಅಂತ ಕೊಟ್ಬಿಟ್ಟು ಎಷ್ಟೊಂದು ಎಕ್ಸ್ಪೆಂಡಿಚರ್ಸ್ನ ಕೊಟ್ಟಿದ್ದದನ್ನಷ್ಟು ಆ್ಯಡ್ ಮಾಡಿ
ನಾವು ಇದರಲ್ಲಿ ಆನ್ಸರ್ ಕಂಡುಹಿಡಿದ್ರು ಬಂದಿರೋ ಆನ್ಸರ್ನ ಇದರಲ್ಲಿ ಮೈನಸ್ ಮಾಡ್ತಾಯಿದ್ವಿ. ಬಟ್ ಇಲ್ಲಿ 1/3 ಅಂತ ಕೊಟ್ಟಿದ್ದಾನೆ. ಸುಮ್ಮನೆ ಮಲ್ಟಿಪ್ಲೈ ಮಾಡಿ ಬರೋ ಆನ್ಸರ್ನ ಇದರಲ್ಲಿ ಸಪ್ರಾಕ್ಟ್ ಮಾಡಿದ್ಮೇಲೆ 40% ಸಿಗುತ್ತೆ. ಇದರಲ್ಲಿ ಹಾಫ್ ಅವ್ನು ಸೇವ್ ಮಾಡಿದ್ದಾನಂತೆ. ಸೊ ಇದರಲ್ಲಿ ಹಾಫ್ ಎಷ್ಟು 20%. ಅದು ಎಷ್ಟು ಸೇವ್ ಮಾಡಿರೋದು 4500. 20%ಗೆ 4500 ರುಪೀಸ್ ಆದರೆ 100% ಎಷ್ಟು? ಈ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿತೀವಿ. ಅದೇ ನಮ್ಮ ಫೈನಲ್ ಆನ್ಸರ್. ಈಗ ನಮ್ಮ ಫೈನಲ್ ಕ್ವಶನ್ ಏನಂತ ನೋಡೋಣ. ಎ ಪರ್ಸನ್ ಗೇವ್ 20% ಆಫ್ ಹಿಸ್ ಇನ್ಕಮ್ ಟು ಹಿಸ್ ಎಲ್ಡರ್ ಸನ್. ಈಗ ಒಂದು ಪರ್ಸನ್ನು ಅವನದು 20% ಆಫ್ ಹಿಸ್ ಸ್ಯಾಲ್ರಿನ ದೊಡ್ಡ ಮಗನಿಗೆ ಕೊಡ್ತಾನೆ. 30% ಆಫ್ ಹಿಸ್ ರಿಮೈನಿಂಗ್ 30% ಆಫ್ ದ ರಿಮೈನಿಂಗ್ ಟು ಯಂಗರ್ ಸನ್. ಈಗ ಮಿಕ್ಕಿರೋ ದುಡ್ಡಲ್ಲಿ 30%ನ ಯಂಗರ್ ಸನ್ ಚಿಕ್ಕವನಿಗೆ ಕೊಡ್ತಾನೆ. ಆ್ಯಂಡ್ 10% ಆಫ್ ದಿ ಬ್ಯಾಲೆನ್ಸ್ ಈ ಡೊನೇಟೆಡ್ ಟು ಎ ಟ್ರಸ್ಟ್. ಈಗ ಮಿಕ್ಕಿರೋ ದುಡ್ಡಲ್ಲಿ ಈಗ 10%ನ ಟ್ರಸ್ಟಿಗೆ ಡೊನೇಟ್ ಮಾಡ್ತಾನೆ. ಈ ಈಸ್ ಲೆಫ್ಟ್ ವಿತ್ 10,080 ರುಪೀಸ್. ಈಗ ಎಲ್ಲ ಖರ್ಚು ಹೋದ್ಮೇಲೆ ಅವನ ಹತ್ರ ಮಿಕ್ಕಿರೋದೆಷ್ಟು 10,080 ರುಪೀಸ್. ವಾಟ್ಸ್ ಹಿಸ್ ಸ್ಯಾಲ್ರಿ. ಈಗ ಅವ್ನ ಸ್ಯಾಲ್ರಿ ಎಷ್ಟು ಅಂತ ಪ್ರೀವಿಯಸ್ ಸಮ್ಸ್ ಥರನೇ ಇದೆ. ಸಖತ್ ಸಿಂಪಲ್ ಮಾಡಿಬಿಡೋಣ, ಏನಿಲ್ಲ. ಸೊ ಫಸ್ಟ್ ಅವನದು ಟೋಟಲ್ ಸ್ಯಾಲ್ರಿ ಎಷ್ಟು 100%. ನಮ್ಗೆ ಎಷ್ಟು ಅಂತ ಗೊತ್ತಿಲ್ಲ, ಹಾಗೆ ಇಟ್ಕೊಳ್ಳೋಣ. ಫಸ್ಟ್ ಅವನು 20%ನ ದೊಡ್ಡ ಮಗನಿಗೆ ಕೊಡ್ತಾನೆ. 20% ಈಸ್ ಅವನು ಕೊಟ್ಬಿಡ್ತಾನೆ. ಈಗ ರಿಮೈನಿಂಗ್ ಎಷ್ಟು 80% ಇದೆ. ಇದರಲ್ಲಿ ಅವ್ರ ಚಿಕ್ಕ ಮಗನಿಗೆ 30% ಕೊಡ್ತಾನೆ. ಆಯಿತಾ? 30% ಕೊಟ್ಬಿಟ್ಟು 10%ನ ಒಂದು ಟ್ರಸ್ಟ್ಗೆ ಡೊನೇಟ್ ಮಾಡ್ತಾನೆ. ಸೊ ರಿಮೈನಿಂಗಲ್ಲಿ ಟೋಟಲಾಗಿ ಎಷ್ಟು ಖರ್ಚು ಮಾಡಿರೋದು 40% ಅಲ್ವಾ? 30% ಚಿಕ್ಕವನಿಗೆ, ಇನ್ನು 10% ಒಂದು ಟ್ರಸ್ಟ್ಗೆ. ಸೊ ಟೋಟಲಿ 40% ಆಫ್ ರಿಮೈನಿಂಗ್ 80. ಸೊ 40 ಡಿವೈಡೆಡ್ ಬೈ 100 ಇಂಟು 80. ಕರೆಕ್ಟಾ? 0ಗೆ 0, 2 4s 2 5s. ಕರೆಕ್ಟಾ? 5 1s 5 8s 8 4s 32%. ಈಗ ಅವನು ಖರ್ಚು ಮಾಡಿರೋದು ರಿಮೈನಿಂಗ್ ಅಮೌಂಟಲ್ಲಿ ಖರ್ಚು ಮಾಡಿರೋದು ಎಷ್ಟು 32%. ಸೊ 80% ಮೈನಸ್ 32%. ಓಕೆ, 80% ಮೈನಸ್ 32% ಎಷ್ಟು 48%. ಈಗ ಅವನ ಹತ್ರ ಟೋಟಲ್ ಆಗಿ ಮಿಕ್ಕಿರೋದು ಅರ್ಥ ಆಯ್ತಾ? ಸೊ ಅವನ ಹತ್ರ ಟೋಟಲ್ ಆಗಿ ಮಿಕ್ಕಿರೋದು ಎಷ್ಟು 48%. ಕ್ವಶನಲ್ಲಿ ಒಂದು ಕ್ಲೂ ಕೊಟ್ಟಿದ್ದಾನೆ. ಈ ಈಸ್ ಲೆಫ್ಟ್ ವಿತ್ 10,080 ರುಪೀಸ್. ಈಗ ಅವ್ನು ಟೋಟಲ್ ಆಗಿ ಅವನ ಹತ್ರ ಮಿಕ್ಕಿರೋದೆಷ್ಟು 10,080 ರುಪೀಸ್. ನಮಗೆ ಮಿಕ್ಕಿರೋ ಪರ್ಸೆಂಟೇಜ್ ಸಿಕ್ಕಿದೆ, ಅದೆಷ್ಟು 48%. ಸೊ 48% ಈಸ್ ಈಕ್ವಲ್ ಟು 10,080 ರುಪೀಸ್. ಕರೆಕ್ಟಾ? ಎಲ್ಲ ಖರ್ಚು ಮಾಡಿ ಅವನ ಹತ್ರ ಟೋಟಲಾಗಿ ಮಿಕ್ಕಿರೋದು 48%. ಅದೇ ಥರ ಟೋಟಲಾಗಿ ಅವನ ಹತ್ರ ಎಷ್ಟು ಮಿಕ್ಕಿದೆ ಅಂತ ದುಡ್ಡು ಕೊಟ್ಟಿದ್ದಾರೆ. ಟೋಟಲಾಗಿ ಅವನ ಹತ್ರ ಎಷ್ಟು ಮಿಕ್ಕಿತ್ತು ಅಂತ ರುಪೀಸಲ್ಲಿ ಕೊಟ್ಟಿದ್ದಾರೆ. ಅದೆರಡನ್ನೂ ಈಕ್ವಲ್ ಮಾಡ್ತೀನಿ. ಈಗ ಕ್ವಶನ್ ಏನು, ವಾಟ್ಸ್ ಇಸ್ ಸ್ಯಾಲ್ರಿ. 48%ಗೆ 10,080 ರುಪೀಸ್ ಆದರೆ ಸ್ಯಾಲ್ರಿ 100% ಅಲ್ವಾ? 100%ಗೆ ಎಷ್ಟು? ಸೊ ಎಕ್ಸ್ ಇಸ್ ಈಕ್ವಲ್ ಟು 10,080 ಇಂಟು 100 ಡಿವೈಡೆಡ್ ಬೈ 48. ಕರೆಕ್ಟಾ? 2 50s 2 24s 2 12s 2 25s 2 6s ಇನ್ನೊಂದು 0 4 0. ಕರೆಕ್ಟಾ? ನೆಕ್ಸ್ಟು 2 3s. ಈಗ ಇದು 3ಯಲ್ಲಿ ಹೋಗುತ್ತಾ? 3 1s 3 8s ಇನ್ನು 4 40. ಸೊ 840 ಇಂಟು 25 ಮಿಕ್ಕಿದೆ. ಸೊ ತುಂಬ ಕ್ಯಾಲ್ಕುಲೇಷನ್ಸ್ ಆಯ್ತಲ್ವ? ಇಲ್ಲಿ ಪರವಾಗಿಲ್ಲ, ನಾನು ಹೇಗೆ ಮಾಡಿದ್ನೋ ನೀವು ಅದೇ ಥರ ಮಾಡಬೇಕಂತ ಏನೂ ರೂಲ್ಸ್ ಇಲ್ಲ. ನಿಮ್ಗೆ ಹೇಗೆ ಬರುತ್ತೋ ಆ ಥರ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗಿ. ಆನ್ಸರ್ ಎಲ್ಲ ಸೇಮೇ ಬರುತ್ತೆ. ಸೊ ಇಲ್ಲಿ 25 0 0, 25 4s 100. ಸೊ ಕ್ಯಾರಿ 25 8s 200. ಸೊ 200 ಪ್ಲಸ್ 10 210. ಕರೆಕ್ಟಾ? ಸೊ ಅವನದು ಟೋಟಲ್ ಸ್ಯಾಲ್ರಿ, ಮಂತ್ಲಿ ಸ್ಯಾಲ್ರಿ 21,000 ರುಪೀಸ್. ಅರ್ಥ ಆಯ್ತಾ? ಸೊ ಇದೆಷ್ಟು ಪ್ರೀವಿಯಸ್ ಮೆಥಡಲ್ಲೇ ನಾವು ಕಲ್ತಿದ್ದೀವಿ. ಇದು ಜಸ್ಟ್ ಸಿಂಪ್ಲಿಫಿಕೇಷನ್ ಅಷ್ಟೇ. ಸೊ 100% ಅಲ್ವಾ? 100% ಎಷ್ಟು 21,000 ರುಪೀಸ್ ಅವನದು ಮಂತ್ಲಿ ಸ್ಯಾಲ್ರಿ. ಅದರಲ್ಲಿ 48% ಮಿಕ್ಕಿತ್ತು. ಕರೆಕ್ಟಾ? ಸೊ ಅವ್ನು ಖರ್ಚು ಮಾಡಿರೋದು ಎಷ್ಟಾದರೆ 52% ಸ್ಪೆಂಡ್ ಮಾಡಿದ್ದಾನೆ ಅಂತ ಅರ್ಥ.
ಇಷ್ಟೇ. ಸೊ ಈಗ ಪರ್ಸೆಂಟೇಜಸಲ್ಲಿ ಸ್ಯಾಲ್ರಿ ಮೇಲೆ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಬರ್ತಾನೆ ಇರ್ತಾಯಿದೆ, ರಿಪೀಟೆಡ್ ಕ್ವಶನ್ಸ್ ಇದೆಲ್ಲ. ಸೊ ಈ ಕ್ವಶನ್ಸ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾರೆ. ಯಾಕೆ ಅಂದರೆ ಇದೆಲ್ಲ ತುಂಬ ರಿಪೀಟೆಡ್ ಕ್ವಶನ್ಸು. ಯಾವುದೇ ಆಪ್ಟಿಟ್ಯೂಡ್ ಎಕ್ಸಾಮ್ಸಲ್ಲಿ ಪರ್ಸೆಂಟೇಜ್ ಮೇಲೆ ಈ ಥರ ಕ್ವಶನ್ಸ್ನ ಆರಾಮ್ಸೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನಾನು ಯಾವಾಗಲೂ ಹೇಳ್ತಾರ, ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾವು ಅದಕ್ಕೆ ಸೊಲ್ಯೂಷನ್ ಜೊತೆ ರಿಪ್ಲೈ ಮಾಡ್ತೀವಿ. ಥ್ಯಾಂಕ್ ಯು.